चिदंबरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वम् तापत्रयनिवारणम् शान्तैक्यपददन्दैवम् सिद्धारूढमहं भजे सिद्धारूढमहं भजे सिद्धारूढमहं भजे। यं शैवासमुपासते शिवैति ब्रह्मेति वेदान्तिनो बौद्धा बुद्ध इति प्रमाणपटव कर्तेति न्यायिकाः अरण्यतथ जैन शासनरता कर्मेति मीमांसकाः सोऽयं विदधातु वाञ्छितफलम् त्रैलोक्यनाथो ओंकार पंजरशुकीम् उपनिषदुद्यान केलिकलकण्ठीम् आगम विपिन मयूरी आर्यामन्तर्विभावये गौरी दयमान दीर्घनयनाम् देशिकरूपेण दर्शिताभ्युदयम् वामकुचनिहितवीणाम् वरदाम् सङ्गीतमातृकाम् वन्दे। ॐ पूर्णमदः पूर्णमिदम् पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। जय मंगलम जय नमः पार्वतीपतये। सद्गुरुनाथ महाराज की जय। भोला चामुंडेश्वरी माता की जय। सकल साधु संत महाराज की जय। जय मंगलम जय नमः पार्वतीपतये। मंदार मंदार मिंदुभूषण नंदनम आमदानंद संदोह बंधुरम सिंधुरान। आद्य गुरु ಭಗವತ್ ಪೂಜ್ಯಪಾದ ಭಗವಾನ್ ಶಂಕರ ಚರಣಾರವಿಂದಗಳನ್ನು ಶಿರದಲ್ಲಿ ಹೊತ್ತು ಶಂಕರರೇ ಆದಿಯಾಗಿ
ಇಲ್ಲಿಯೇ ಪರ್ಯಂತರ ನಮಗೆಲ್ಲ ಶಿಷ್ಯ ಪ್ರಶಿಷ್ಯ ಪ್ರವಾಹ ರೂಪದಲ್ಲಿ ವೇದಾಂತ ವಿದ್ಯೆಯನ್ನು ಉಪದೇಶ ಮಾಡುತ್ತಿರುವ ಮಾಡಲು ಬರುವ ಅನೇಕ ಮಹಾತ್ಮರಿಗೆಲ್ಲ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಶಿವಸ್ವರೂಪಗಳೇ, ಶ್ರಾವಣ ಮಾಸದ ಪರ್ವಕಾಲದಲ್ಲಿ ನಾವೆಲ್ಲ ಸಿದ್ಧಾರೂಢ ಭಾರತೀ ಚರಿತ್ರ ಕಲ್ಪದ್ರುಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಇದರಲ್ಲಿ ನಿನ್ನೆಯವರೆಗೆ ಶ್ರವಣ ಮಾಡಿದ್ವಿ. ಜಗತ್ತಿಗೆ ಅವತರಿಸಿರ್ತಕ್ಕಂಥ ಮಹಾತ್ಮರು ಯಾವಾಗಲೂ ಮೋಹ ಪಂಜರವನ್ನು ದಾಟಿ ಹೊರಗೆ ಹೋಗಲಿಕ್ಕೆ ಇಚ್ಛಾ ಮಾಡ್ತಾ ಇರ್ತಾರೆ. ಬಸವಣ್ಣವರು ಒಂದು ಕಡೆಗೆ ಒಂದು ಮಾತು ಹೇಳ್ತಾರೆ, ಪಂಜರದೊಳಗೆ ಗಿಳಿಯು ತನ್ನ ಕುಂಜರವ ನೆನೆವಂತೆ. ಸುಂದರವಾದ ಒಂದು ಬೆಳ್ಳಿ ಪಂಜರ ಮಾಡಿಸಿವಿ, ಅದರೊಳಗೆ ಪಂಚವರ್ಣದ ಗಿಳಿಯನ್ನಿಡ್ತೀವಿ, ಜೋಪಾನ ಮಾಡ್ತೀವಿ. ಪಂಜರನೋ ಬೆಳ್ಳಿದು, ಆ ಗಿಳಿಗೆ ಹಾಲು ಕುಡಿಲಿಕ್ಕಿಡು ಬಟ್ಲು ಬಂಗಾರದ್ದು. ಬಟ್ಲು ಬಂಗಾರದ್ದು, ಪಿಂಜರ ಬೆಳ್ಳಿದು. ಕಿಮ್ಮತ್ತಿನ ಹಣ್ಣು ಹಾಲುಗಳನ್ನು ಬಂಗಾರ ಬಟ್ಟಲಲ್ಲಿ ಹಾಕಿ ತಿನ್ನಿಸ್ತಾರಂದ್ರೂ ಕೂಡ ಗಿಳಿಗೆ ಬಂಧನವೇ. ಇಷ್ಟೆಲ್ಲ ಸೌಕರ್ಯ ಇದೆ, ಈ ಪಂಜರದಲ್ಲಿ ಇರಬೇಕು ಅಂತ ಯಾರಾದರೂ ಆಗ ಯಾವ ಗಿಳಿ ಅಂತದನ್ನು ಅದೇನು ಮಾಡ್ತದೆ? ಯಾವಾಗ ಈ ಪಿಂಜರ ಖುಲ್ಲ ಆದೀತೋ, ಯಾವಾಗ ಹೊರಗೆ ಹೋದೇನೋ, ವನಾಂತರಗಳಲ್ಲಿ ಸಂಚರಿಸುವೇನೋ, ಗಿಡಮರಗಳಲ್ಲಿ ವಿಹರಿಸುವೆನೋ, ಸ್ವೇಚ್ಛೆಯಾಗಿ ಎಂದು ಇದ್ದೇನು ಅಂತ ಆ ಗಿಳಿಯು ಆ ಪಂಜರವು ಖುಲ್ಲ ಆಗುವ ಪ್ರಸಂಗವನ್ನೇ ಕಾಯುವಂತೆ ಇಲ್ಲೇ ಮಹಾತ್ಮರು ಈ ಜಗತ್ತಿಗೆ ಬಂದಿರತಕ್ಕಂಥ ಪ್ರಸಂಗದಲ್ಲಿ ತಂದೆ ತಾಯಿ ಬಂಧು ಬಾಂಧವರು ಷಡೈಶ್ವರ್ಯ ಭೋಗಗಳು ಅರಮನೆ ಮೊದಲಾಗಿರ್ತಕ್ಕಂಥವುಗಳ ಭೋಗಗಳೆಂಬತಕ್ಕಂಥ ಮಹಾಪಂಜರವನ್ನು ದಾಟಿ ಹೋಗಲಿಕ್ಕೆ ಇಚ್ಛೆ ಮಾಡ್ತಾ ಇರ್ತಾರೆ. ಗೌತಮ ಬುದ್ಧನ್ ನೋಡ್ರಿ, ಜಗದ್ಗುರು ಶಂಕರಾಚಾರ್ಯ ನೋಡ್ರಿ, ಒಬ್ಬನೇ ಮಗ, ತಂದೆ ಇಲ್ಲ, 5 ವರ್ಷದ ಕೂಸು. ಆ ಕೂಸಿಗೆ ಅಪೇಕ್ಷದ ಸನ್ಯಾಸ ಆಗಬೇಕು ಅಂತ ತಾಯಿಗೆ ಅದನ್ನು ಅನುಮತಿ ಕೊಡುವ ಇಚ್ಛೆ ಇಲ್ಲ. ಆದರೂ ತಂತ್ರ ಮಾಡಿ ಈಜಲಿಕ್ಕೆ ಹೋಗಿ ಮೊಸಳೆ ಕಾಲು ಹಿಡ್ಕೊಂಡದ ಅಂತ ಕೂಗಿ, ನಾ ಸಾಯ್ತೀನಿ ಉಳಿಯುವುದಿಲ್ಲ ಅಂತ ಅವನು ಕೂಗಿ ಕರೆದು, ಕಡೆಗೆ ಅವ್ವ ಹ್ಯಾಂಗ್ ಮಾಡಲಿ, ಪರಶುವನನ್ನು ಪೂಜಿಸಿ ಪೂಜಾ ಫಲವಾಗಿ ಒಂದು ಮಗನು ಪಡೆದಿದ್ದೆ, ಅದು ಕೂಡ ಕೈ ಬಿಟ್ಟು ಹೋಗ್ತದೆ, ಏನು ಮಾಡಲಿ ಅನ್ನುವಾಗ ಚಿಂತೆ ಮಾಡಬೇಡವ, ವಿಚಾರ ಮಾಡು. ನೀ ಸನ್ಯಾಸ ಆಗ್ಲಿಕ್ಕೆ ಅನುಮತಿ ಕೊಟ್ರೆ ಆ ಮೊಸಳೆ ಕಾಲು ಬಿಡ್ತದಂತ ಅಂತ ಹೇಳ್ತಾರೆ. ಆ ದುಃಖ ತಪ್ತ ಅಂತಃಕರಣದಲ್ಲಿ ಏನು ಹೇಳಬೇಕು ತಿಳಿಯದಾಗಿರ್ತಕ್ಕಂಥ ತಾಯಿಗೆ ಆತ ನನ್ನ ಮಗ ಸನ್ಯಾಸ ಆಗಿ ಎಲ್ಲಾದ್ರೂ ಇರಲಿ ಅಂತ ಶಂಕರನಿಗೆ ಅನುಮತಿ ಕೊಟ್ಟಾಗಲೇ ಮೊಸಳೆ ಕಾಲು ಬಿಟ್ಟು ಬಂದ 5 ವರ್ಷದ ವಟುವು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಆಸೇತು ಹಿಮಾಚಲ ಪರ್ಯಂತರ ಸಂಚರಿಸಿ ಭಾರತೀಯ ತತ್ವವನ್ನು ಪುನರುಜ್ಜೀವನಗೊಳಿಸಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿದರು. ಇಂಥವರೆಲ್ಲ ಈ ಜಗತ್ತಿನಲ್ಲಿ ಹ್ಯಾಂಗೋ ಹೊರಗೆ ಹೋಗ್ಬೇಕು ಅಂತ ಇಚ್ಛೆ ಮಾಡ್ತಿರ್ತಾರೆ, ಅದಕ್ಕೊಂದು ಕಾಲ ಹುಡುಕ್ತಿರ್ತಾರೆ ಅವರು, ಸಮಯ ಬಂದು ಸಾಕು ಅಂತೇಳಿ. ಹಂಗೆ ಸಿದ್ಧಾರೂಢರು ಇಲ್ಲಿ ಏನು ಮಾಡಿದರು, ಸಮಯ ಸಾಧಿಸಿ ಈಶ್ವರ ದೇವಾಲಯದಲ್ಲಿ ಘಟಸರ್ಪಗಳಿಂದ ಕಚ್ಚಿಸಿಕೊಂಡು ಆ ಸರ್ಪದಂಷ್ಟದಿಂದ ಮರಣೋನ್ಮುಖವಾಗಿ ಆಮೇಲೆ ಪರಮಾತ್ಮನ ಜಂಗಮ ರೂಪದಿಂದ ಬಂದು ಆ ವಿಷವನ್ನಿಳಿಸಿ ಆತನಿಗೆ ತಂದೆ ತಾಯಿಗಳಿಂದ ಅಪ್ಪಣೆ ಕೊಡಿಸಿದ್ದ. ನಿನ್ನೆ ಕೇಳಿದ್ದೇವೆ. ಆತ ಊರು ಬಿಟ್ಟು ಹೊರಟರು. ತಂದೆ ತಾಯಿಗಳು ಬಂಧು ಬಾಂಧವರು ಊರ ನಾಗರಿಕರೆಲ್ಲ ಕಣ್ಣಿನಲ್ಲಿ ನೀರು ಸುರಿಸುತ್ತಾ ಆತನನ್ನು ಬೀಳ್ಕೊಡುವ ಸಮಾರಂಭ. ಬೀಳ್ಕೊಟ್ರು. ಆ ಸೋಮ ಭೀಮ ಅಂತಿಬ್ಬರು ಇದ್ರಲ್ಲ, ಅವರೂ ಕೂಡ ಸಿದ್ದಪ್ಪನ ಕೂಡ ಹೊರಟಿದ್ರು. ಆತ ಊರು ಅಗಸಿ ದಾಟಿ ಮುಂದಕತ್ತ ಹೋದ್ರು. ಅವ್ರಂದ್ರು ಇಬ್ರು, ಊರು ಬಿಟ್ಟು ಹೋಗ್ಬೇಕನ್ನ ನಾವೀಗ ಅಂದ್ರು. ಊರು ಬಿಟ್ಟು ಹೋಗ್ಬೇಕನ್ನ ನಾವು ಅಂತಂದು ಕೂಡಲೇ ಹೌದು ಅಲ್ಲ, ಇಲ್ಲಿ ಊರಾಗಿದ್ದುಕೊಂಡ ಅದು ಮಾಡಿದ್ರೆ ಆಗೋದಿಲ್ಲ ಅಂದ್ರು. ಅದಕ್ಕೆ ಅಂತಾರೆ ಸಿದ್ಧಾರೂಢರು, ಬುದ್ಧಿಯುತ್ತಾರೆ ಬಾಲ್ಯದೊಳು ಮಿಗೆ
ಶುದ್ಧ ಮನದಿಂದೆಲ್ಲ ಮಂಪರೆ ಎದ್ದು ಸದ್ಗುರುವರನ ಶೋಧಿಸಿ ಅವರ ಪಾದಕ್ಕೆ ಬಿದ್ದು ಶುಶ್ರೂಷಣೆಯ ಗೈಯು ಸಿದ್ದು ಜೀವ ಬ್ರಹ್ಮದೈಕ್ಯದ ಸಿದ್ಧತೆಯ ಪಡೆಯುವರ ಯೋಗ್ಯಂ ಕೇಳಿರೈ ಮತ್ತೆ. ಅಯ್ಯ ಗೆಳೆಯರೇ, ನಾವು ಹೊರಟದ್ದು ಗುರು ಶೋಧನೆಗೆ. ಅದನ್ನ ಈಗ ಮಾಡ್ಕೋಬೇಕು ಹೊರತು ಮತ್ತೆ ಯಾವಾಗೂ ಮಾಡ್ಕೋಬಾರ್ದು. ಇಲ್ಲಿ ಮುಂಬಾಯೋ ಇಲ್ಲಿ ಬಾಯ್ ಮುಂಬ ಯಾವಾಗ ತಿಳಿತು ಆವಾಗ ಮಾಡ್ಕೋಬೇಕು ಹೊರತು ಕಾಲ ಗತಿಸಿದ ನಂತರ ಆಗೋದಿಲ್ಲ. ಕಾಲ ಸರಿತದ. ಇದು ಬಾಲ್ಯ ಹೋತು, ಯೌವನ ಹೋತು, ಮುಪ್ಪು ಹೋತು. ಎದಕ್ಕೆ ಹೋತು ಅಂತ ಕೇಳಿದ್ರೆ ಸುಮ್ಮನೆ ಸಮಯ ಕಳೆದು ಹೋತು ಹೊರತಾಗಿ ಅವು ಸಣ್ಣವರಿದ್ದಾಗ ನಾವು ಹಾಡ್ತಿದ್ವಿ. ಏನು ಕಾನುತ್ಕತ್ತಿ ಇಲ್ಲಿಗೆ ಬಂತೋ ಸಂಗಯ್ಯ, ಕಾನುತ್ಕತ್ತಿ ದಿವಸ ಹೋತು, ವಾರ ಹೋತು, ಮಾಸ ಹೋತು, ಪಕ್ಷ ಹೋತು, ವರುಷ ಹರುಷ ತಿರುಗಿ ತಿರುಗಿ ಬಾಲ್ಯಾವಸ್ಥೆ ಕಳೆದ ಹೋತು. ಕಾನುತ್ಕತ್ತಿ ಇಲ್ಲಿಗೆ ಬಂತೋ ಸಂಗಯ್ಯ. ವರ್ಷ ಹೋತು ಹೋತು, ಏನಾಯ್ತು? ಹುಡುಗ ಹುಡ್ತು, ಗಂಡು ಹುಡುಗ ಹುಡ್ತು, ಪೀಡೆ ಕೊಡಕ್ ಬಂದ್ರು. ಎಷ್ಟು ದಿವಸ ಆತಪ್ಪ ಹುಟ್ಟಿ? ಇವತ್ತು 5 ದಿವಸ ಆಯ್ತು, ಆಮೇಲೆ 13 ದಿವಸ ಆಯ್ತು, ಆಮೇಲೆ ತಿಂಗಳಾಯ್ತು, ಆಮೇಲೆ ತಿಂಗಳು ತುಂಬಿ 2ರಾಗ ಬಿತ್ತು. ಏಳಂಗಿಲ್ಲ ಜಾತಿದು ಬಿಡುದು ಬರೇ 1 ವರ್ಷ ತುಂಬಿತು, 2ರಾಗ ಬಿತ್ತು, 2 ತುಂಬಿತು, 3ರಾಗ ಬಿತ್ತು, 10 ತುಂಬಿತು, 20ರಾಗ ಬಿತ್ತು, 20 ತುಂಬಿತು, 30, 40, 50ರಾಗ ಬಿತ್ತು, ಕಡೆಗೆ ಹೋಗಿ ಮಣ್ಣಾಗ ಬಿತ್ತ ಹೊರತಾಗಿ ಇದು 7 ಜಾತಿ ಅಲ್ಲಪ್ಪ. ಇದು ಗ್ಯಾರಂಟಿ ನಂಬಬೇಡ ತಮ್ಮ ಇದನ್ನ ಅಂತಾರೆ ಮಹಾತ್ಮರು. ಬಾಲ್ಯಾವಸ್ಥೆಯು ಸ್ಥಿರವಲ್ಲ. ಬರೀ ಆಟ ನೋಟ ಕ್ರಿಕೆಟು ಅದರಾಗ ಇದರಾಗ ಹೋಗ್ಬಿಡ್ತಾರೆ. ಹುಡುಗರು ನೋಡ್ರಿ ನೀವು, ಎಲ್ಲಿ ಬೇಕಲ್ಲಿ ಅವು ನನಗನ್ನಿಸ್ತದೆ ಬಹುತೇಕ ಪರಲೋಕದಿಂದ ತಗೊಂಬಂದ ಕಾಣ್ತದ. ಏನು ಚೆಂಡು ಬ್ಯಾಟು ಯಾವ ಮನೆ ಮುಂದೆ ಹೋದ್ರು ಅದೇ ಕೆಲಸ. ಯಾರಿಗೆ ಬಡಿತೈತೆ ಅನ್ನಂಗಿಲ್ಲ, ಯಾರ ಕಿಟಕಿಗೆ ಬಡಿತೈತೆ ಅನ್ನೋಂಗಿಲ್ಲ, ಯಾರ ತಲೆಗೆ ಬಡಿದೈತು ಅನ್ನೋಂಗಿಲ್ಲ, ಅಭ್ಯಾಸ ಓದಿತ್ತು ಅನ್ನಂಗಿಲ್ಲ. ಹೇಳ್ಬಿಟ್ಟಾರೆ ನಮ್ಮ ದೇಶದ ಸರ್ಕಾರ. ಇಂಥ ಸಂಸ್ಕೃತಿ ನಮ್ಮಲ್ಲಿ ಸಿಗುದಿಲ್ಲ. ನಮ್ಮ ದೇಶದ ಸಂಸ್ಕೃತಿ ಅಲ್ರಿ ಅದು. ನಮ್ಮ ಮಕ್ಕಳಿಗೆ ಇವತ್ತು ಅದು ನೀವು ಮಾಡಿಬಿಟ್ಟು ಅಂದ್ರೆ ಬಾಲ್ಯದಲ್ಲಿ ಬರೀ ಆಟ ನೋಟಕ್ಕೆ ಟೈಮ್ ಕೊಡ್ತೀವಿ. ಚೆಂಡು ಗುಂಡು ಬಗರಿ ಅದನ್ನ ಆಡೋದು ಇದನ್ನ ಆಡೋದು. ಮುಂದೆ ಯೌವನ ಕಾಲ ಬಂತು. ಯೌವನ ಕಾಲ ಎದುರಾಗ ಹೊತ್ತು ಬಾಲ್ಯ ಮುಗಿದ್ರೊಳಗೆ ಯೌವನ ಕಾಲ. ಯೌವನ ಬಂತು ಅಂದ್ರೆ ಅದಕ್ಕೆ ಆಕಾಶನೂ ಕಾಣಂಗಿಲ್ಲ, ನೆಲನೂ ಕಾಣಂಗಿಲ್ಲ. ಅದು ಒಂದು ನಮೂನಿ, ಅದು ಒಂದು ನಿಶಾನ. ಅದು ಏನು ಯೌವನ ಅಂದ್ರೆ ಶಟ ಹಿಂಗ ಹೋಗ್ತಿರ್ತೈತಿ. ಇದ್ರಿಗೆ ಗಾಡಿ ಬರ್ತಾವ ಅನ್ನಂಗಿಲ್ಲ, ಸೈಕಲ್ ಬರ್ತಾವ ಅನ್ನಂಗಿಲ್ಲ, ಮೋಟ್ರ್ ಹಾರ್ನ್ ಕೊಟ್ಟರು ಸರಿಯಂಗಿಲ್ಲ. ಏನ್ರಪ್ಪ ಕಾರಿನ ಬಂಪರ್ ಹೋಗಿ ಹಿಂದೆ ಹಚ್ಚಿದ್ರು ಸರಿಯಂಗಿಲ್ಲ. ಕಾಲಾಗೇನೈತಿ ಗೊತ್ತಿಲ್ಲ, ತಲೆ ಮ್ಯಾಗೇನೈತಿ ಗೊತ್ತಿಲ್ಲ. ಯಾಕಂದ್ರೆ ಯೌವನ 48 ಇಂಚ್ ಎದಿ, ಏನಪ್ಪ ಬಿಸಿ ಬಿಸಿ ರಕ್ತ ಅಷ್ಟಿರು ತನಕನೂ ಏನಾದ್ರು ವೈಭವ ಅಂತಂದ್ರೆ ಲಗ್ನ ಆತು ಸೋರ್ಕುಂತ ಹೊಂಟು. ಸಪ್ತಧಾತುಗಳು ಒಂದಕ್ಕೊಂದು ಸೋರಿದು. ಯಾಕೋ ಹಿಂಗ್ಯಾಕಾಗಿದೆ? ಮತ್ತೆ ಇನ್ನು ಹಿಂಗ ಅಲ್ರಿ, ಮೊದಲು ಹೆಂಗಿತ್ತು ಹಂಗಾಗೋ ಆಗಕ್ ಬರಂಗಿಲ್ರಿ. ಆ ಹಾಡ ತಿರ್ಗಂಗಿಲ್ಲ. ಈಗ ಮುಗಿತ್ ಕೆಲಸ ಆತು. ಮುಪ್ಪಡ್ರಿ, ಮುಪ್ಪಿನೊಳಗೆ ಬರೀ ಅದ ಚಿಂತಿ. ಅವಕ್ಕೂ ಮೋಕ್ಷ ಅಪೇಕ್ಷೆ ಇಲ್ಲ. ಅವಾಗನು ಮುಪ್ಪಾತು ಬಿಡಪ್ಪ, ಏನಾರ ಆಧ್ಯಾತ್ಮ ಚಿಂತನೆ ಮಾಡ್ಬೇಕಂತಾನೇನು ಇಲ್ಲ, ಅವಾಗೂ ಮಾಡೋಂಗಿಲ್ಲ. ಬಾಲ್ಯದಲ್ಲಿ ಆಟ ನೋಟದ ಚಿಂತೆ ಆಯಿತು, ಯೌವನದಲ್ಲಿ ವಿಷಯ ಚಿಂತೆ ಆಯಿತು, ಮುಪ್ಪಿನ ಕಾಲದಲ್ಲಿ ಹಿಂದೇನು ಮಾಡ್ಕೊಂತ ಬಂದಿದ್ದ ಅದನ್ನ ಚಿಂತೆ ಮಾಡೋದು. ನಾವು ಸಣ್ಣವರಿದ್ದಾಗ ಹಿಂಗೆ ಮಾಡಿದ್ವಿ. ಛೇ, ನಾವು ತಿಂದಷ್ಟು ದನ ತಿಂದಿರಕ್ಕಿಲ್ಲ. ತಿಂದು ಏನು ಮಾಡಿದೆವು ಯಪ್ಪ? ಒಂದು ಹಂಗಾಮದಾಗ ನಾವು ದುಡಿದಿದ್ದು ನೋಡಿದ್ರೆ ದನ ತಡೆಯಕ್ಕಿಲ್ಲ ಅಂತ. ನೀ ತಡೆದಿದ್ದಿ ಅದಕ್ಕಿಂತ ದೊಡ್ಡವ, ಇಷ್ಟು ಗ್ಯಾರಂಟಿ.
ಏನು ಮಾಡಿದ್ರು? ಏನು ಸಾರ್ಥಕ ಮಾಡಿಕೊಂಡು? ನಿನಗಾಗಿ ಏನು ಮಾಡಿಕೊಂಡು, ನಿನಗಾಗಿ ಏನು ಪಡ್ಕೊಂಡು ಈ ಜಗತ್ತಿನೊಳಗೆ, ನಿನಗಾಗಿ ಏನು ಸಾಧಿಸಿಕೊಂಡಿ ಅಂತ ಕೇಳಿದ್ರೆ ಏನೇನೇನೇನು ಇಲ್ಲ. ಬಾಲಾದ್ಯಪಿ ಮರಣ ಪರ್ಯಂತರನು ಕೂಡ ಬರೀ ಇದ ಚಿಂತನೆಯಲ್ಲಿ ಕಾಲ ಹರಣವಾಯಿತು. ಮೂಲವ ಜಡದೇಹ ಮಿದುತಾಂ ಗಾಳಿಯೊಳಗಿಹ ದೀಪದಂದದಿ. ಯಾವಾಗ ಹೋಗ್ತದೋ ಗ್ಯಾರಂಟಿ ಇಲ್ಲ. ಬಂದದ ಜನನ ತಾರೀಕು ಮುನ್ಸಿಪಾಲಿಟಿಯಾಗ ಹಚ್ಚಾರ, ಹಚ್ಚಕ್ಕೆ ಹೋಗ್ಯಾರ, ಹಚ್ಚ್ರಿ ಅಂದಾರ. ಮತ್ತೆಲ್ಲಿ ಪುರುಸತ್ತಾಗತ್ರಿ? ಮರಣ ತಾರೀಕು ಒಂದು ಈಗ ಹಚ್ಕೊಂಡ್ಬಿಡ್ರಂತೀರೇನು? ಇಲ್ಲ. ಯಾವಾಗ ಹೋಗ್ತದೆ ಗ್ಯಾರಂಟಿ ಇಲ್ಲ. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಂ ಯಾಂತಿ ಗತಾ ಪುನರ್ನ ದಿವಸ ಕಾಲೋ ಜಗದ್ಭಕ್ಷಕ. ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ ವಿದ್ಯುಜ್ಜಲಂ ಜೀವಿತಂ ತಸ್ಮಾನ್ ಮಾಂ ಶರಣಾಗತಂ ಭಜ ಭಜ. ಶ್ರೀ ಪಾರ್ವತಿ ವಲ್ಲಭ. ಜಗದ್ಗುರು ಶಂಕರಾಚಾರ್ಯರು ಶಿವಾಪರಾಧ ಸ್ತೋತ್ರದಲ್ಲಿ ಮಾತಂತಾರೆ, ಆಯುಷ್ಯ ಇದು ವಿಚಿತ್ರಪ. ಇದು ನೀರು ಹಾಕಿ ಒಂದು ಗಡಿಗೆಯನ್ನ ನೆಲುವಿನ ಮ್ಯಾಲಿಟ್ಟಿವಿ, ನೆಲುವಿನ ಮ್ಯಾಲಿಟ್ಟು ಗಡಿಗೆ ತೂತು ತೆಗೆದಿವಿ. ತೂತು ಅದ ಅಂದ್ರೆ ನೀರು ಒಂದೊಂದು ಹನಿ ಕೆಳಗೆ ಬೀಳುವುದಲ್ಲಪ್ಪ. ಅದು ನೀರು ಯಾವಾಗ ಮುಗಿತಾರೋ ಹೇಳಲಿಕ್ಕೆ ಬರುವುದಿಲ್ಲ ಗಡಿಗೆಯೊಳಗಿಂದು. ಹಂಗ ಬ್ರಹ್ಮ ಈ ದೇಹವೆಂಬ ಗಡಿಗೆಯಲ್ಲಿ ಆಯುಷ್ಯವೆಂಬ ನೀರು ಹಾಕಿ ನವರಂಧ್ರಗಳೆಂಬ ತೂತು ಕೊರೆದಿದ್ದಾನೆ ಈ ಗಡಿಗೆ. ಯಾವಾಗ ನೀರು ಖಾಲಿ ಆಗ್ತೈತೋ ಗ್ಯಾರಂಟಿ ಇಲ್ಲ. ಖಾಲಿ ಆಗೋದ್ರೊಳಗೆ ಉಳ್ಕೊಳ್ಳೋ ಪ್ರಯತ್ನ ಮಾಡೋ. ಯಾವ ಕಳಶಾನ ಅವನು ಉಪಕಾರ ಸ್ಮರಣೆ ಮಾಡೋ, ಯಾವ ಇದನ್ನು ಕೊಟ್ಟಾನ ಅವನು ಉಪಕಾರ ಸ್ಮರಣೆ ಮಾಡು, ಯಾವ ಈ ದೇಹವನ್ನು ಕೊಟ್ಟಾನ ಅವನು ನಮಸ್ಕಾರ ಮಾಡು, ಅವನ ಚಿಂತನೆಯನ್ನು ಮಾಡು. ಇನ್ನೊಮ್ಮೆ ತಾಯಿ ಗರ್ಭಕ್ಕೆ ಬರದಂತಿರುವ ಪ್ರಯತ್ನವನ್ನು ಮಾಡಿಕೊಂಡು ಧನ್ಯನಾಗಬೇಕೇ ಹೊರತು ಅದನ್ನು ಬಿಟ್ಟು ಬರೀ ಹೊಲಸು ಚಿಂತಿ ಮತ್ತೊಂದೇನು ಇಲ್ಲ. ಅದಕ್ಕೆ ಕಾಳು ಮನಮಂ ಬ್ರಹ್ಮದೋಳ್ ಮಿಗೆ ಮೇಳಗೊಳಿಸುವ ಪರಮ ಶ್ರೀ ಧಾರಾಳ ಗುರುಶೋಧನೆಗೆ ಹೊರಟಿಯ ನೀಗಳಾಗಿನದು. ನೋಡ್ತಮ್ಮ, ಬಾಲ್ಯ ವಯಸ್ಸದ ನಂದೀಗ. ಇದು ಯಾವಾಗ ಹೋಗ್ತದೆ ಹೇಳಲಿಕ್ಕೆ ಬರುವುದಿಲ್ಲ. ಇನ್ನೊಂದು ಕ್ಷಣಕ್ಕೇನಾಗುತ್ತೋ ನೆಚ್ಚಿಗಿಲ್ಲ. ನಾಳಿಗೆಂಬುವನ ಮನೆ ಹಾಳು, ನೀನು ನಾಳೆ ತನಕಿರುವುದು ನಿಜವೇನು ಹೇಳುವುದು. ಮಹಾಲಿಂಗರಂಗರು ನಾಳೆ ಮಾಡ್ತೀನಿ ಅಂದ್ರೆ ಇಲ್ಲ, ಮುಂದಿನ ಕ್ಷಣಕ್ಕೇನದ ಗೊತ್ತಿಲ್ಲೋ. ಎಷ್ಟು ಸೂಕ್ಷ್ಮದ ಮರಣ. ಹೊರಗೆ ಹೋದ ಪ್ರಾಣವಾಯು ಒಳಗೆ ಬರುವುದು ಗ್ಯಾರಂಟಿ ಇಲ್ಲ. ಉಸಿರು ನಾವು ಬಿಡಬೇಕು ತಗೋಬೇಕು ಅಂತ ಇಚ್ಛಾ ಮಾಡಿವೇನು, ತಾನ ಹೊರಗೆ ಹೋಗ್ತದೆ, ತಾನ ಒಳಗೆ ಬರ್ತದೆ. ದಿನವೊಂದಕ್ಕೆಲ್ಲ 21,600 ಸಾರಿ ಉಚ್ಛ್ವಾಸ ನಿಶ್ವಾಸಗಳ ರೂಪದಿಂದ ಪ್ರಾಣವಾಯು ಹೊರಗೆ ಬರ್ತದೆ, ಒಳಗೆ ಬರ್ತದೆ. ಅದಕ್ಕೆ ನಾವು ಬಾನು ಒಂದಿಲ್ಲ, ಹೋಗುನು ಒಂದಿಲ್ಲ. ಹೊರಗೆ ಹೋಗಿದ್ದು ಒಳಗೆ ಬರಲಿಲ್ಲ ಅಂದ್ರೆ ಅದಕ್ಕೆ ಮರಣ ಅಂತ. ಹೊರಗೆ ಹೋತಪ್ಪ, ಒಳಗೆ ಬರಲಿಲ್ಲ, ಅದಕ್ಕೆ ರಿಸ್ಟ್ರಿಕ್ಷನ್ ಅದ, ಯಾರ್ದ ಕಾಯ್ದೆ ಕಟ್ಟದ, ಬರಬೇಕಂತ ನೇಮದ. ಇಷ್ಟು ಸೂಕ್ಷ್ಮದ ಮರಣ. ಮರಣವಾಗುವುದರೊಳಗಾಗಿ ಮೃತ್ಯುಂಜಯನ ಕೃಪೆಯನ್ನು ಪಡೆದುಕೊಂಡು ಧನ್ಯನಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಮುತ್ತು ಒಡೆದರೆ ಮತ್ತೆ ಬಪ್ಪುದು, ಹೊತ್ತು ಹೋದರೆ ಮತ್ತೆ ಬಾರದು ಅಂದ್ರೆ ಶರಣರು. ಹೊತ್ತು ಹೋಗದ ಮುನ್ನ, ಮೃತ್ಯು ಒಯ್ಯದ ಮುನ್ನ ತೊತ್ತು ಗೆಲಸವ ಮಾಡು ಕೂಡಲ ಸಂಗಮ ದೇವನ. ಯಾವ ಕಾಲಕ್ಕೆ ಹೋಗ್ತದೋ ಪಟ್ ಅಂತವ್ರು ಹೇಳಲಿಕ್ಕೆ ಬರೋದಿಲ್ಲ. ನಿಮಗೆ ಗ್ಯಾರಂಟಿ ಇದ್ರೆ ನಮ್ಗೆ ತಕರಾರಿಲ್ಲ. ಯಾಕೆ ಸುಮ್ಮನೆ ನಿಮ್ಗೆ ಕೂಡ ಯಾಕೆ ಬಂದ್ರು? ಯಾಕ್ರಿ ನಾವು 200 ವರ್ಷ ಇದ್ದೀವಿ, 200,000 ವರ್ಷರು ನಾವು ಬೇಡ ನಂಗಿಲ್ಲ. ಆದರೆ ಗ್ಯಾರಂಟಿ ಇಲ್ಲ ಅಂತ ಶಾಸ್ತ್ರ ಹೇಳ್ತು. ಕರ್ಮ, ಕಾಲ, ಮಾಯ 3 ಇದಕ್ಕೆ ಯಜಮಾನರು. ದೇಶ, ಕಾಲ, ನಿಮಿತ್ತ ಮತ್ತು 3 ಮಂದಿ ಇದಕ್ಕೆ ಯಜಮಾನರು. ಈ ತೋರಿಕೆಯಾಗಿರ್ತಕ್ಕಂಥ ದೇಹ ಯಾವ ಕಾಲಕ್ಕೆ ಅದು ನಶಿಸಿ ಹೋಗ್ತದನೋ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಲಘುನು ನಾನು ಹೋಗಿ ಗುರುವಿನನ್ನು ಹುಡುಕಿ ಗುರುವಿನ ಚರಣಾರವಿಂದವನ್ನು ಸೇವಿಸಿ ಆತನಿಂದ ತತ್ವಾಮೃತವನ್ನು ಪಡೆದುಕೊಂಡು ಧನ್ಯನಾಗಲಿಕ್ಕೆ ನಾವು ಹೊರಟಿನ ಹೊರತಾಗಿ ಮತ್ತೇನು ಇಲ್ಲ ಅಂದರು. ಅವರಂದರು ಇಬ್ರು, ಅವ್ರಿಗಿದು ಗೊತ್ತಿಲ್ಲ ಇವು ಯಾಕೆ ಹೊಂಟಾನ ಅನ್ನೋರು. ಹುರುಪಿನ ಹೊಂಟ್ಬಿಟ್ಟಾರ ಅವರು. ಆತಂಗಾರ ನಮಗೂ ಗುರುಗಳು ಬೇಕಪ್ಪ, ನಾವು ಬರ್ತೀವಿ ನಡಿ ಹಂಗಾರ ಅಂದರು. ಬರ್ರಿ ಮುಂದೆ ಸ್ವಲ್ಪ ಒಂದು ಗಾವದ ಪ್ರಮಾಣ ಸಂಚಾರ ಮಾಡ್ಕೋಂತ ಬಂದರು.
ಒಂದು ಗ್ರಾಮಕ್ಕೆ ಬಂದು ಮುಟ್ಟಿದ್ರು. ಅಲ್ಲೇನಾಯ್ತು ನೋಡ್ರಿ. ಆ ಊರಿನಲ್ಲಿ ಹೋದ್ರು. ಸೋಮ ಭೀಮ ಅಂತಾರೆ ಸಿದ್ದಪ್ಪನಿಗೆ. ಸಿದ್ದಪ್ಪ, ಈ ಊರಾಗ ನಮ್ಮನ್ನು ಊಟಕ್ಕೆ ಯಾರು ಕರೀತಾರೆ? ಯಾರ ಮನೆಯಾಗ ಉಣ್ಣೋದು? ಮೊದಲ ಹೇಳ್ಯಾರೋ ಹೆಂಗೋ ಅಂತ. ಊಟಕ್ಕೆ ಕೂಟಕ್ಕೆ ಮರಗುತ್ತಿಪ್ಪ ತಂಗೆ ಕೂಟಮಪ್ಪದ ಶಿವಪದದಲ್ಲಿ. ಊಟಕ್ಕೆ ವಿಷಯಕ್ಕೆ ಯಾರು ಮರಗ್ತಾರೆ ಅವರಿಗೆ ಪರಮಾತ್ಮನ ಯಾವ ಸಹಜವಾದ ಅನುಗ್ರಹ ಆದೀತೇನಪ್ಪ, ಆಗುವುದಿಲ್ಲ. ಅದಕ್ಕೆ ಊಟ ಎಷ್ಟು ಬೇಕು ಅಷ್ಟ, ಪ್ರಾಣ ಬದುಕಲಿಕ್ಕೆ ಎಷ್ಟು ಬೇಕಾಗಿದೆ ಅಷ್ಟು ಹಾಕಬೇಕಪ್ಪ. ಆ ಬದುಕಿಸಿದ ಪ್ರಾಣದಿಂದ ಶಿವಧ್ಯಾನವನ್ನು ಮಾಡಿ ಗುರು ಸೇವಾದಿಗಳನ್ನು ಮಾಡಿ ಧನ್ಯನಾಗಲಿಕ್ಕೆ ಊಟ ಬೇಕು ತಮ್ಮ. ಸೋಮ ಭೀಮ, ನೀವು ಊಟಕ್ಕೆ ಪ್ರಯತ್ನ ಮಾಡಿದ್ರೆ ಮುಂದೆ ಪರಮಾತ್ಮನ ಕೂಡಿ ನೀವು ಧನ್ಯರು ಎಂದಾಗ್ತಿರೋ ಅಂತಾರೋ. ಇನ್ನು ಹ್ಯಾಂಗ್ ಮಾಡ್ಬೇಕಿನ್ನ? ಇಂಥ ತಾತ್ವಿಕ ಜ್ಞಾನ ಮೇರೆ ನೀವು ಕಂತು ಹೊರ ಧ್ಯಾನವನ್ನು ತೊರೆಯುತ್ತ ಚಿಂತೆ ಮಾಡ್ಬೋದು ಯೋಗ್യമಲ್ಲ. ಹಸಿವಾತಲ್ಲ ಅಂತೊಂದು ಚಿಂತೆ ಮಾಡಕ್ಕೆ ಹತ್ತಿದ್ರಿ, ಅದು ತಡ್ಕೊಳಕ್ಕಾಗುದಿಲ್ಲ. ಅದ್ಗಡೆ ಲಕ್ಷ್ಯ ತಪ್ಪಿಸ್ರಿ, ಆರಾಮಿರ್ತದೆ, ಏನೇನು ಆಗುದಿಲ್ಲ. ಈಗ ಇವತ್ತು ನಾವು ಉಪವಾಸ ಇರಬೇಕು ಒಂದು ಸಂಕಲ್ಪ ಮಾಡ್ಕೊಂಡ್ರಿ ಅಂದ್ರೆ ಮುಂದೆ ಊಟ ಮಾಡೋರು ಕುಂತಿದ್ರು ಊಟ ಮಾಡಂಗಾಗುದಿಲ್ಲ. ಅದು ಇರಲಿಲ್ಲ, ಊಟ ಮಾಡಬೇಕು ಅನ್ನಿಸ್ತಿತ್ತು, ಅಥವಾ ಹಸಿವಾಗ್ಯದಂತಂಬು ಪ್ರಜ್ಞೆ ಬರ್ತಿತ್ತು ಅಂತಂದ್ರೆ ನಿಮ್ಮನ್ನು ಊಟ ಮಾಡಿಸ್ತಾ ಬಿಡುವುದೇ ಇಲ್ಲ. ಅದಕ್ಕೆ ನೋಡ್ರಿ, ಎಲ್ಲಿವರೆಗೆ ವಿಷಯ ಅನ್ನ ಇದರ ಬಗ್ಗೆ ಮನವು ಮರಗುತ್ತದೆಯೋ ಅಲ್ಲಿವರೆಗೆ ಪರ್ಯಂತರ ಈ ಜಗತ್ತಿನಲ್ಲಿ ಯಾವ ದೃಷ್ಟಿಯಿಂದಲೂ ಶಾಂತಿ ಸಿಗಲಾರದು. ಅದಕ್ಕೆ ಉಪವಾಸಾದಿಗಳನ್ನು ಯಾಕೆ ಹೇಳ್ಯಾರ ಅಂತ ಕೇಳಿದ್ರೆ ಈ ತಿತಿಕ್ಷ ಬರಲಿ ಅಂತ ಹೇಳ್ಯಾರ. ಉಪವಾಸ ನಾವು ಮಾಡಿ ಶನಿವಾರಕ್ಕೊಮ್ಮೀಗ ನಮ್ಮ ನಾಕ್ಷೆಟ್ಕೊಪ್ಪಲಾಗ, ಬೆಂಗೇರಿಯಾಗ, ಗೋಪನ್ ಕೊಪ್ಪಲಾಗ ಸಾಧಾರಣ ಶನಿವಾರ ಉಪವಾಸ ಮಾಡೋ ಮಂದಿ. ಯಾಕಂದ್ರೆ ಹನುಮಪ್ಪನ ಮಾರ್ಕೆಟ್ ಇದು, ನಮ್ಮ ಹನುಮಪ್ಪನ ಸಲುವಾಗಿ ಉಪವಾಸ ಮಾಡ್ತಾರೆ. ಉಪವಾಸ ಮಾಡ್ತಾರೆ ಇದರ ಅರ್ಥ ಶುಕ್ರವಾರಕ್ಕಿಂತಲೂ ಒಂದು 8-10 ರೂಪಾಯಿ ಶನಿವಾರ ಖರ್ಚಾಗ. ಯಾಕೆ ಆಗ್ತೈತಿ ಅಂತಂದ್ರೆ ದಿವಸ ತಿನ್ನೋದಕ್ಕಿಂತ ಬ್ಯಾರೆ ತಿನ್ನೋದ್ರಿ. ದಿವಸ ಏನು ತಿಂತಿರ್ತಾನೆ ಅದಕ್ಕಿಂತ ಬ್ಯಾರೆ ತಿನ್ನೋದಕ್ಕೂ ಉಪವಾಸ ಅಂತ ಕರ್ತಾರೆ. ಇದು ಉಪವಾಸ ಅಲ್ಲ. ಹಸಿವು ನೀರಡಿಕೆಗಳ ಪ್ರಜ್ಞೆ ಕಡಿಮೆಯಾಗಿ ಪರಮಾತ್ಮನ ಸಮೀಪ ನಮ್ಮ ಮನಸ್ಸು ಇರ್ತಿತ್ತು ಅಂದ್ರೆ ಇದಕ್ಕೆ ಉಪವಾಸ ಅಂತ ಕರೀತಾ ಇದ್ದಾರೆ. ಇಂಥ ಉಪವಾಸಾದಿಗಳನ್ನು ಮಾಡಬೇಕಪ್ಪ. ನೋಡು, ಯಾವ ಪುಣ್ಯಾತ್ಮರು ಉಪವಾಸಾದಿಗಳಿಂದ ಶಿವನಾಮ ಸ್ಮರಣೆಯನ್ನು ಮಾಡ್ತಾ ಧನ್ಯರಾಗಲಿಕ್ಕೆ ಪ್ರಯತ್ನ ಮಾಡುವರೋ ಅಂಥವರು ನಿಜವಾಗಿಯೂ ಈ ಜಗತ್ತಿನಲ್ಲಿ ಮುಂದೆ ಮೋಕ್ಷಕ್ಕೆ ಅಧಿಕಾರಿಗಳು ಆಗ್ತಾರೆ. ಅನ್ನಕ್ಕೆ ಮರಗಬಾರದು. ಯಾವಾಗ ಅನ್ನ ಸಿಕ್ಕಿತ್ತೋ ಏನೋ, ಮತ್ತಿಲ್ಲ ಅಂದ್ರೆ ಗಡ್ಡ ಹಿಡಿತದ್ರಿ. ಅವಾಗ ನಾನು ಸನ್ಯಾಸ ಆಗೋದು ಯಾವಾಗ ಬೇಕಾಗ್ಯದ, ಗುರು ಯಾವಾಗ ಬೇಕಾಗ್ಯದ. ಮೊದಲ ಫೋಟೋಬ, ನಂತರ ವಿಠೋಬ. ಅವನ ಆರಾಮ ಸುಮ್ಮನೆ ಉಂಡು ಮಾಡ್ಬೇಕ್ರಿ. ನೋಡ್ಬೇಕು ಕೆಲವು ಮುಂದೆ ಮಾತು ಭಾಳ ಚಂದ. ಇನ್ನೂ ಪೂಜೆಗೆಲ್ಲ ತಡೆಯಾಗಿ ನಾನು ಯಾಕೆ ತಲೆ ಕಟ್ಸ್ಕೊಂತಿದ್ದ, ಇನ್ನೂ ಮಂಗಳಾರತಿ ಮಾಡಿಲ್ಲ. ಅದಾಗೋಂಗೆ ಹಾಕಿ ತಗೊಳ್ರಿ. ಮಂಗಳಾರತಿಗೆ ಊಟಕ್ಕೆ ಸಂಬಂಧ ಏನು? ಮಂಗಳಾರತಿ ಗುಡಿಯಾಗೈತಿ, ಊಟ ಅಡುಗೆ ಮನೆಯಾಗೈತಿ, ಹಾಕಿ ಅದಕ್ಕೇನಾಕೈತಿ. ಅರ್ಥ ಏನು? ತಡ್ಕೋವಲ್ಲ. ಮನಸ್ಸು ವಿಷಯದ ಕಡೆಗೆ ಆತುರಾತುರವಾಗಿ ಬರುತ್ತಿರುವುದರಿಂದ ಅವಿಗೆ ಶಾಂತಿ ಸಿಗಲಾರದು ಈ ಜಗತ್ತಿನೊಳಗೆ. ಅದಕ್ಕಂತಾರೆ ಅನ್ನ ಜಠರಾಗ್ನಿಗೆ ನೀವು ಎಷ್ಟು ಹಾಕಿದ್ರು ಆಗಷ್ಟ ಶಾಂತಿ, ನಿರಂತರ ಶಾಂತಿ ಇರುವಲ್ಲ. ಅದಕ್ಕೆ ಅದನ್ನು ಹೊಟ್ಟೆ ತುಂಬಿಸಕ್ಕೆ ಇವತ್ತಿನ ತನಕ ಯಾರಿಗೂ ಆಗಿಲ್ಲ. ಇಬ್ರು ಸೋಮಾರಿಗಳು ಊರೂರು ತಿರುಗಾಡ್ತಿದ್ರು. ಅವ್ರು ಏನು ಮಾಡಿದ್ರು, ಎಲ್ಲಾರ ಒಂದು ಕಾಯಿ ಮುಂದೆ ಮನೆಯಾಗ ದುಡಿಯಾಕಿರ್ಬೇಕಂತ ಪ್ರಯತ್ನ ಮಾಡಿದ್ರು. ದುಡಿಬೇಕು. ಹೆಂಗೆ ದುಡಿಬೇಕು ಅಂದ್ರೆ ಅವ ಬಿಡ ಅಂದಿರಬಾರ್ದು, ಇವ್ರು ಬಿಟ್ಟಿರಬಾರ್ದು, ಹಂಗೆ ದುಡಿಬೇಕು. ಅವನ ಮನೆ ಕರಾರು ಮಾಡಿ ಒಬ್ಬ ಶ್ರೀಮಂತ ಮನೆಗೆ ಹೋದ್ರು. ಅವಾಗ ಪಗಾರ ಕಡಿಮೆ ಹೋಗಿರ್ಬೇಕು, ದುಡಿಯೋದು ಚಲೋ ಇರಬೇಕು ಅಂತ ಆಳ್ಬೇಕಾಗಿದ್ದು. ಅವನ ಮನೆ ಗ್ಯಾಂಗ ಇರ್ತಾವ. ಕೈಯನ್ ರೊಕ್ಕ ಹೋಗಿರಬಾರ್ದು, ಕೆಲಸ ಪೂರ್ಣ ಆಗಿರ್ಬೇಕು, ಮತ್ತು ಅವ್ರಿಗೆ ಪ್ರೇಮನ ಮಾಡಿರ್ಬೇಕು. ಇಂಥ ಒಬ್ಬ ಸಿಕ್ಕ ಅವನ ಮನೆಗೆ ಹೋದ್ರು. ಹಿಂಗ್ರಿ ನಾವು ದುಡಿಬೇಕಂತ ಬಂದೀವಿ ನಿಮ್ಮ ಮನೆಗೆ, ಹೆಂಗೆ ಯಾರು ಬೇಡ, 4 ಕಾಲಿನ ಜನ ಸಿಗ್ತಾವು, 2 ಕಾಲಿನ ಮನುಷ್ಯರು ಸಿಗ್ತಾರೆ, ಬರ್ರಿ.
ಎಷ್ಟು ಚಲೋ ಅದನ್ವ ಅನಿಸ್ತು. ಇವ್ರು ನೋಡಿದಾಗ ಇವು ಆಳು ಕಟ್ಟು ಮಸ್ತ್ ಆಳು, ಇವ್ರ ಕಡೆಯಿಂದ ಬೇಕಾದಂಗೆ ಕೆಲಸ ತಗೋಬೋದು. ಅವ ವಿಚಾರ ಮಾಡಿ, ನಿಮ್ಮ ಮನೆಗೆ ಏನೇನು ಕೆಲಸ ಮಾಡ್ಬೇಕ್ರಿ ಅಂತ ಕೇಳಿದ್ರು. ಏನೇನು ಇಲ್ಲ, ನಮ್ಮ ಮನೆಗೆ ಕೆಲಸ ಅನ್ನೋದು ಒಂದು ಆಕಳದು, ಅದು ಮೇಯ್ಸ್ಕೊಂಬರೋದು, ಒಂದು ಡೋಣಿ ಅದು ನೀರಿಂದು, ಹೌದು ಅದನ್ನ ತುಂಬಿಸೋದು. ಇಷ್ಟು ಮಾಡಿರಿ, ಹೊಟ್ಟೆ ತುಂಬ ಊಟ ಮಾಡಿರಿ, ಕಣ್ ತುಂಬ ನಿದ್ದೆ ಮಾಡಿರಿ, ಮೈ ತುಂಬ ಅರಿವಿ ಕೊಡ್ತೀನಿ, ರೊಕ್ಕ ಮಾತ್ರ ಕೇಳಬೇಡಿ ಅಂತ. ಅವಾಗಿನ ರೊಕ್ಕ ಯಾವ ಬೇಕಾಗಿತ್ತು? ಹೊಟ್ಟೆ ತುಂಬ ಊಟ, ಮೈ ತುಂಬ ಅರಿವಿ, ಕಣ್ ತುಂಬ ನಿದ್ದೆ ಆದ್ರೆ ಮುಗಿದೋತು. ಏನು ದೊಡ್ಡ ಕೆಲಸ? ಇಬ್ರು ಮಾತಾಡ್ಕೊಂಡ್ರು. ಬರೀ ಅದೊಂದು ನೀರು ಹೌದು, ಅದೊಂದು ಆಕಳ, ಎರಡು ಏನು ದೊಡ್ಡ ಉಳ್ಕೊಂಡು ಅದ್ರಾಗ ಮೋಸಿತ್ತು. ಅವು ಏನು ನೀರಿನ ಹೌದಿತ್ತು, ಅದಕ್ಕೆ ಒಳಗೊಂದು ಪೈಪ್ ಹಚ್ಚಿದ್ದ. ಅದು ತೆಂಗಿನ ತೋಟಕ್ಕೆ ಹೋಗಿತ್ತು. ಅದು ಆ ತೋಟದಾಗೆಲ್ಲ ಗಿಡಕ್ಕೆ ನೀರು ಕಟ್ಟಿದ ಮೇಲೆ ಅವ ಅದಕ್ಕೆ ಅರಿವಿ ಇಡ ಬೆಣಿ. ಒಂದು ದಿವ್ಸ ಹಗಲೆಲ್ಲ ಹೊತ್ತರು ಆಗಂಗಿಲ್ಲ ಅದು. ಆ ಆಕಳೇನಾಗಿತ್ತು ಅಂದ್ರೆ ಅದು ಪೀಡ ಇಲ್ಲಿ ಬಿಚ್ಚಿ ಬಿಟ್ರೆ 700 ಕೆರೆ ನೀರು ಕುಡಿದ ಮನೆಗೆ ಬರ್ತಿದ್ದಿಲ್ಲ. ಅಂದ್ರೆ ಸಂಜೆ ಆದ್ರೂ ಆತ, ರಾತ್ರಿ ಆದ್ರೂ ಆತ ಹೇಳಕ್ ಬರ್ತಿದ್ವಿ. ಮರುದಿವ್ಸ ಶುರುವಾತು ಡ್ಯೂಟಿ. ಇದು ನೀರು ಹೊತ್ತ 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 ತುಂಬವಲ್ಲದು. ಏನು ಇದ್ದಿದ್ರಾಗ ನಾಳೆ ನಾಳೆ ಆಕಳ ಕಾಯಕ್ಕೆ ಹೋದವನ್ನ ನೀರು ಹೊರಗೆ ಹಚ್ಬೇಕ, ನಾ ಆಕಳ ಕಾಯಕ್ಕೆ ಇವ ಅಂತ. ಅವ ಆಕಳ ಕಾಯಕ್ಕೆ ಹೋದವ ಓಡಿ ಓಡಿ 700 ಕೆರೆ ನೀರು ಕುಡಿದು ಬರ್ಬೇಕಲ್ರಿ. ಅದು ಸಾಕಟ್ಟು ಬಂದು ಬಂದು ಸಾಕಾಗಿ ನಾಳೆ ನಾನು ನೀರು ಹೊತ್ತು ಅವನ ಆಕಳ ಕಾಯಕ್ಕೆ ಕಳಿಸು ಇವ ಅಂತ. ರಾತ್ರಿ ಇಬ್ರು ಕುಡಿದ್ರು. ಹೆಂಗಪ್ಪ ನೀರು ಹೊರದು? ಏನು 4 ಸಾರಿಗೆ ತಂದೆ ತೊಂದ್ಬಿಡ್ತು. ಹೌದು, ಊಟಕ್ಕೂ ಹಾಕಿಬಿಟ್ರು. ಊಟ ಮಾಡಿ ಮಲ್ಕೊಂಡವ. ಈಗ ನೀ ಬರೋ ಮುಂದೆ ಎದ್ದಿ ನೋಡ್ತಮ್ಮ ಅಂದವ. ನಿಂದೆ ಹಂಗ? ನಂದೇನು, ಆಕಳ ಬಿಚ್ಚಿಬಿಟ್ಟೆ. ಊರು ಹೊಲ ಮುಂದೆ ಹೊಲ್ಲಾಗ ಹೋಗಿ ಮೇಯಕತ್ತು. ಅದೇನು ಮುಂದಕ್ಕೆ ಹೋಗೋದಲ್ಲ ಹಿಂದಕ್ಕೆ ಹೋಗೋದಲ್ಲ. ಗಿಡದ ನೆರಳಿತ್ತು, ಆರಾಮ್ ಮಲ್ಕೊಂಡು ಈಗ ಬಂದೆ. ಒಂದು ಹೊರಸರ ತಗೊಂಡು ಹೋಗ್ಲಿಲ್ಲಲ್ಲ ಅನಿಸ್ತು ಅಂದಿವ. ಇದನ್ನ ಕೇಳಿವ ನೀರು ಹೊರವೇನಿಂದ ಮರುದಿವ್ಸ ಒಂದು ಹೊರಸ ತಗೊಂಡು ಹೋಗ್ಬೇಕಂತ ಹೇಳಿ ಪೀಡ. ನಂದು ನೀ ಮಾಡು, ನಿಂದ ನಾ ಮಾಡ್ತೇನೆ ಅಂದ. ಹ್ಞೂ ಅಂತಂದ. ಆತು. ಇವ ನೀರು ಹೊರಗೆ ಶುರು ಮಾಡಿದ. ಇದು ತಲೆ ಮ್ಯಾಗ ಒಂದು ಹೊರಸ ಹೊತ್ಕೊಂಡು ಆಕಳ ಬಾಲ ಕೈಯಾಗ ಹಿಡ್ಕೊಂಡು 7 ತಿರುಗಬೇಕಲ್ರಿ, ಗಣ 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 ಗಣ. ಇದನ್ನ ಬಿಟ್ಟರೆ ಬರಲಿ, ಬಿಟ್ಟು ಹೋದೆಯಾ ಸಾವುಕಾರ ಹೊರಸು. ಅರ್ಥ ಏನು? ಹೊಟ್ಟಿ ಡೋಣಿ ಇನ್ನೂ ತುಂಬಿಲ್ಲಿದು. ನೋಡಕರ ದ್ವಾಡದಿಲ್ಲ, ನೋಡಕರ ದ್ವಾಡದಿಲ್ಲ. ದಿನ ಕಿಲೋ ಅರ್ಧ ಕಿಲೋ ಅನ್ನ ಹಾಕತ್ತೀವಿ, ಮತ್ತೆ ಹಸೇತೈತೆ. ಮುಂಜಾನೆ ಹಾಕ್ತೀವಿ, ಸಂಜೆ ಮುಂದೆ ಗೊರ್ರ ಅಂತೈತಿ. ಸಂಜೆ ಮುಂದೆ ಹಾಕ್ತೀವಿ, ಮುಂಜಾನೆ ಗೊರ್ರ ಅಂತೈತಿ. ತುಂಬುವಲ್ದು. ಇದ್ರ ಪೈಪ ಬೇರೆ ಅದ. ಯಾರು ತುಂಬಿಸಿಲ್ಲ ಇವತ್ತಿನ ತನಕ. ದೊಡ್ಡ ಶ್ರೀಮಂತ, ಗರ್ಭ ಶ್ರೀಮಂತ, ಏಕಚಕ್ರಾಧಿಪತಿ, ಚಕ್ರವರ್ತಿ, ರಾಜ ಮಹಾರಾಜ, ಅವರು ಇವರು ಎಲ್ಲ ಮೊಮ್ಮಕ್ಕಳು ಇದು ಸುಲಗೆ ಸತ್ತಾರ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಪುರಂದಾಸರಂದಂಗ ಇದನ್ನ ತುಂಬಿಸಕ್ಕೆ ಯಾರಿಗೂ ಆಗಿಲ್ಲ. ಮತ್ತು ಅದನ್ನ ತುಂಬಿಸ್ಬೇಕಂತ ಹೇಳಿ ಒಂದು ಕೂಡಲೇ ಓಡ್ತಾರೆ. ವರ್ಕ್ಶಾಪ್ಗೆ ಹೋಗ್ತಾರೆ, ಆಫೀಸ್ಗೆ ಹೋಗ್ತಾರೆ, ಶಾಲೆಗೆ ಹೋಗ್ತಾರೆ, ಕಸ ಹೊಡಿತಾರೆ, ದನ ಕಾಯ್ತಾರೆ, ಹೊಲಕ್ಕೆ ಹೋಗ್ತಾರೆ, ನಟ್ ಕಡಿತಾರೆ, ಹರಗ್ತಾರೆ, ಬಿತ್ತಾರೆ, ಎಲ್ಲ ಮಾಡ್ತಾರೆ. ಎದಕ್ಕೆ? ಅದನ್ನ ತುಂಬಿಸಕ. ಯಾರು ತುಂಬೇದ? ಯಾವೊಂದು ತುಂಬಿಲ್ಲ. ಆಗಿಲ್ಲ. ಮನಸ್ಸು ಆಕಳ, ದೇಹ ಹೊರಸು, 2 ಕೈ 2 ಕಾಲು ಬಿಗದರ. ಇದನ್ನು ಹೊತ್ತೈತಿ ಮನಸ್ಸು. ಹೊತ್ತುಕೊಂಡು ಈ ಜೀವನು ಮನುಷ್ಯಂಬ ಆಕಳು ಕೂಡ ಬೆನ್ನು ಹತ್ಯಾನ. ಎಚ್ಚರಾತ್ ಅಂದ್ರೆ ಶುರುವಾತ್ ನೋಡು. ಎಲ್ಲಿ ಹೋಗ್ಬೇಕು, ಅದು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗೋಣ, ಬೇಡ ಇಲ್ಲಿ ಹೋಗೋಣ ಮಾಡ್ಬೇಕು. ಅದು ಹೆಂಗೆ ಹೇಳ್ತೈತೆ ಹಂಗೆ, ಅದು ಏನು ಹೇಳ್ತೈತೆ ಹಂಗೆ, ಅದು ಏನಂತೈತಿ ಅದನ್ನು ಮಾಡ್ತಾನೆ ಜೀವನು. ಕಾರಣ ಏನು? ಒಂದು ಕಡೆಗಿರು ಜಾತಿ ಅಲ್ಲದಿರೋದು. ಹಂಗೆ ಇದನ್ನು ತಿಳಿದಿರ್ತಕ್ಕಂಥವ್ರು ಏನು ಮಾಡ್ತಾರಪ್ಪ ಅಂದರೆ, ಗುರುವಿನನ್ನು ಮರೆತು ತಿಳುವಳಿಕೆಯನ್ನು ಪಡೆಯುವುದನ್ನು ಮರೆತು ಸುಮ್ಮನೆ ಬದ್ಧ ಜೀವಿಗಳಾಗಿ ಈ ಜಗತ್ತಿನಲ್ಲಿ ಉದ್ಧಾರವಾಗದೆ ಹೋಗ್ತಾ ಇದ್ದಾರೋ. ಸೋಮ ಭೀಮ ವಿಚಾರ ಮಾಡ್ರಿ. ಇಲ್ಲೇ ಶಿವಯೋಗ ಅಂತೇನದ, ಶಿವನ ನಾಮಸ್ಮರಣೆ ಅಂತೇನದ,
ನಮಸ್ಮರಣೆಯನ್ನು ಮಾಡುತ್ತಾ ಪ್ರಾಣವಾಯುವನ್ನ ಸುಷುಮ್ನಿಯಲ್ಲಿ ಏರಿಸಿ ಶಾಂತವಾಗಿರ್ತಕ್ಕಂಥ ಪ್ರಕೃತಿ ಯಾವನಿದ್ದಾನೋ ಅವನ ಜಠರಾಗ್ನಿ ತಾನ ಶಾಂತ ಆಗ್ತದಪ್ಪ. ಸಂತುಷ್ಟಿ ಪುಷ್ಟಿಗಳು ಏಕಾಲಕ್ಕಾಗ್ತಾ ಇದ್ದಾವ. ನಾಮಸ್ಮರಣೆಯಿಂದ ಆಗುವ ಆನಂದ, ಜಪಯಜ್ಞದಿಂದ ಆಗತಕ್ಕಂಥ ಆನಂದ, ಶಿವನನ್ನು ಭಜಿಸುವುದರಿಂದ ಆಗುವ ಆನಂದ ಅನ್ನದಿಂದ ಎಂದು ಆಗುವುದಿಲ್ಲ. ಅನ್ನದ ತಾಪ ಒಮ್ಮೆ ಆನಂದ ಅನಿಸ್ತದೆ, ಮತ್ತೊಮ್ಮೆ ಬೇಕನ್ನಿಸ್ತದೆ, ಒಮ್ಮೆ ಸಾಕನ್ನಿಸ್ತದೆ, ಇನ್ನಷ್ಟು ಬೇಕನ್ನಿಸ್ತದೆ ಅಂತ ಸಿದ್ದಪ್ಪ ಅವರಿಗೆ ಉಪದೇಶ ಮಾಡಿದ. ಅದು ಕುಂತ್ಕೊಂಡು ಕೇಳಿದ್ರು. ಅವರು ಕೇಳಿ ಏನಂದ್ರು, ಇವೇನು ನಮ್ಮ ಉಣ್ಣಕ್ಕೆ ಹಾಕಂಗೆ ಕಾಣೋದಿಲ್ಲ, ಇಷ್ಟು ಉಪದೇಶ ಮಾಡಿ ಬಿಟ್ಬಿಡವ ನಮ್ಮನ್ನ, ಯಾಕಾರ ಬಂದಿವ ಏನೋ ಅಂತ ಒಮ್ಮೆ ಅನಿಸ್ತದೆ, ಬಂದಿವಂದ್ಮೇಲೆ ಹೆಂಗಾರ ಹೋಗುದ ಮತ್ತೊಮ್ಮೆ ಅನಿಸ್ತದೆ ಅಂತಾರೆ. ಕೇಳಿದ್ರು, ಸಿದ್ದಪ್ಪ ನೀ ಹಂಗಂತಿ ಹಂಗಾಗ್ಲಿಪ್ಪ, ಇವತ್ತ ನಿನ್ನ ಮಾತು ಕೇಳಿ ನಾವು ಧನ್ಯರಾದ್ವಿ, ನಮಗೂ ಒಂದಿಷ್ಟು ವೈರಾಗ್ಯ ಬಂದಂಗಾತು ಅಂದ್ರು. ಆತಂಗಾರೆ ಇವತ್ತು ನಳದುರ್ಗಕ್ಕೆ ಹೋಗುನೋ ಸದಾಶಿವಪೇಟೆಗೆ ಹೋಗುನೋ ಭೀಮಾ ಅಂತ ಸಿದ್ದಪ್ಪನವರು ಕೇಳಿದ್ರು. ಅವಾಗಂತಾನೆ ಭೀಮಾ ಬೇಡ, ನಳದುರ್ಗ ಸ್ವಲ್ಪ ದೂರ ಹೋಗ್ತದೆ, ಅದಕ್ಕೆ ಒಂದಿಷ್ಟು ಸದಾಶಿವಪೇಟೆಗೆ ಹೋಗ್ಬಿಡುನು ಅಂತ ಹೇಳಿ ಮೂರು ಮಂದಿ ಮಾತಾಡ್ಕೊಂಡು ಅವಾಗಂತಾರೆ, ಅಂದು ತಾವಾನಂದಿ ಗುಡಿಗೈದಂದು ತೊಡು ವಿಶ್ರಾಂತಿಯಲ್ಲಿ ಸಲೆ ಒಂದಲಿ ಕಲ್ಲಿಪ್ಪ ನಡುರಂಗದಲ್ಲಿ ಪವಡಿಸಲು ಅಂದವ ಸಿದ್ಧ ನೀಡುತ್ತ ಚಂದದಿಂದಲೇ ಗಾಡಿ ಗುಡಿಯೋಳು ಬಂದು ನಂದಿಯ ನೀರಿ ಕೂತನು ದೇವಭಾವದಲ್ಲಿ ದೇವಭಾವದಲ್ಲಿ ದೇವಭಾವದಲ್ಲಿ. ಆತು ಕೆಟ್ಟ ಬಿಸಿಲು, ಆ ಬಿಸಿಲಿನೊಳಗಂತೂ ಇಂತೂ ಅಡ್ಡಾಡ್ತಾ ಆ ಗ್ರಾಮಕ್ಕೆ ಬಂದರು ಸದಾಶಿವಪೇಟೆಗೆ. ಅಲ್ಲೊಂದು ನಂದಿ ಗುಡಿ, ಬಸವಣ್ಣ ದೇವರ ಗುಡಿ, ಆ ಗುಡಿಯೊಳಗೆ ತಣ್ಣಗೆ ಆರಾಮ್ ಕುಂತರು. ಸಿದ್ದಪ್ಪಗೊಂದಿಷ್ಟು ಮಲಗಬೇಕನಿಷ್ಟು ಮಲ್ಕೊಂಡ, ಏಳ್ಬೇಕನಿಷ್ಟು ಎದ್ದ, ಅಡ್ಡಾಡಿದ. ಬಸವಣ್ಣ ಭಾಳ ಚಂದ ಇತ್ತದು, ಆ ಊರು ಅಧಿದೇವತೆ ಅದು. ಆ ಬಸವಣ್ಣ ನೋಡಿ ಸಿದ್ದಪ್ಪನವ್ರಂದ್ರು ಹತ್ತಾಗ ಚಲೋ ಐತಿ ಅಂತೇಳಿ ಬಡ ಬಡ ಹೋಗಿ ಆ ಬಸವಣ್ಣನ ಮ್ಯಾಗ ಕುಂತು. ನಮ್ಮ ಗದ್ಲು ನೋಡಿ ಇಂಥವದವು. ಜನರ ದೃಷ್ಟಿಯೊಳಗೆ ಏನಾಯ್ತು, ದೇವರು ಕಣ್ಣ ಕಾಣಲಿಲ್ಲ ಅಂತ ಅನಿಸ್ತು. ಸಿದ್ದಪ್ಪನ ದೃಷ್ಟಿಯೊಳಗೇನಿತ್ತು ಅದನ್ನ ಮುಂದೆ ನೋಡೋದು ಕುಂತು. ಸ್ವಲ್ಪ ಹೊತ್ತಿಗೆ ಆ ದೇವಸ್ಥಾನದ ಪೂಜಾರಿ ಬಂದ. ನೋಡ್ದ, ಏನ್ ನೀ ಮನುಷ್ಯ ಅದೆಯೋ ಮತ್ತೇನಾರ ಅದೆಯೋ, ಮ್ಲೇಂಛನೋ ಬೇಡನೋ, ನೀ ಶೈವ ಹೌದಲ್ಲ ನೀನು, ಈ ದೇವ್ರ ಮೇಲೆ ಕುಂತಿಯಲ್ಲ ಗೊತ್ತಾಗೋದಿಲ್ಲ, ನೋಡಕ್ಕೆ ಎಷ್ಟು ದೊಡ್ಡವ ಕಾಣಿಸ್ತೀರಿ ಅಂತ ಸಿಕ್ಕಾಪಟ್ಟಿ ಸಿದ್ಧಾರೂಢರಿಗೆ ಬೇದ ಕೂಡಲೇ ಅವಾಗಂತಾರವರು, ಚೂರುಗಡೆಯುವುದ ನಿನ್ನ ಪುಣ್ಯವ ಸೂರ್ಯಗೊಂಡಿಯೋ ಭಕ್ತಿ ಭಾವವ ಚಾರು ಧರ್ಮವು ಕೂಡಿಸಿ ಬಿಟ್ಟೆಯೋ ಎನ್ನಲು ಧೀರನಾಗಿಯ ಸಿದ್ಧನಂಜರೆ ಸಾರುವೆನು ನಿಜ ಶೈವನಾನಿರೆ ಚಾರು ಭಕ್ತಿ ಭಾವ ಶಿವನೊಳು ಸೂರ್ಯ ಮಾಡಿಯೇನು ಸೂರ್ಯ ಮಾಡಿಯೇನು. ಏನಿದು ನಿನ್ನ ಪುಣ್ಯ ಎಲ್ಲ ಹಾಳು ಮಾಡಿಕೊಂಡೆಲ್ಲ, ನಿನಗೇನು ಖಬರದ ಇಲ್ಲೋ, ವಿಚಾರ ಮಾಡಿದಿಲ್ಲ ನೀನು, ಧರ್ಮ ಮಣ್ಣು ಗೂಡಿಸ್ಬಿಟ್ಟಿಲ್ಲ ನೀನು ಅಂತ ಮೈಲಿಗೆ ಮಾಡಿದಿ, ಮಣ್ಣು ಗೂಡಿಸ್ತಿ ಅಂತ ಶುರು ಮಾಡಿದ. ಸಿದ್ದಪ್ಪನವರು ನಂದಿ ಬಿಟ್ಟೇನು ಕೆಳಗಿಳಿಲಿಲ್ಲ, ಅಲ್ಲೇ ಕುಂತು ಮಾತಾಡಿದ್ರು. ಏಯ್, ನೀನು ಯಾವ ಶೈವನೋ ನಾನು ಅದೇ ಶೈವನಿದ್ದೇನೆ, ನಾನು ಭಕ್ತಿ ಭಾವನೆಗಳನ್ನು ಶಿವನಲ್ಲಿ ಸೂರ್ಯ ಮಾಡಿದ್ದೇನೆ, ನನ್ನ ಶಿಲೆಯ ಪೂಜೆಯ ಕೊಳಕ ಭಾವನೆಯನ್ನ ಮಣ್ಣುಗೂಡಿಸಲಿಕ್ಕೆ ನಾನು ಈ ವಿಚಾರ ಮಾಡಿನ ಹೊರತಾಗಿ ಜಗತ್ತಿಗಾಗಿ ಅಲ್ಲ. ನನ್ನ ಪುಣ್ಯಮಂ ನಾನು ನಾಶ ಮಾಡಿಕೊಳ್ಳುತ್ತಿದ್ದೇನೆ, ನನ್ನ ಪುಣ್ಯವನ್ನು ಅಷ್ಟೇ ಅಲ್ಲ
ನನ್ನ ಪಾಪವನ್ನು ನಾಶ ಮಾಡಿಕೊಳ್ಳುತ್ತಿದ್ದೇನೆ. ಯಾಕಂದ್ರೆ ಎರಡೂ ಅಪಾಯವಾಗಿರುವುದರಿಂದ, ಇಷ್ಟ ಅರ್ಥ ಇಲ್ಲ ಆಗ್ಬೇಕು ಅವ್ರಿಗೆ. ಪುಣ್ಯ ಪಾಪ ಎರಡೂ ಅಪಾಯವಾಗಿರುವುದರಿಂದ ಇವೆರಡನ್ನೂ ನಾಶ ಮಾಡಲಿಕ್ಕೆ ನಾ ಪ್ರಯತ್ನ ಮಾಡಿದ್ದೇನೆ ಅಂತಲ್ಲ. ನನ್ನ ಪುಣ್ಯವನ್ನು ಸುಟ್ಟು ನಿಮ್ಮ ಹಣಿಗೆ ಹಚ್ಚಿದೆ, ಅದೇ ವಿಭೂತಿ ಆಯಿತು, ನಿಮಗೆ ಬುದ್ಧಿ ಇಲ್ಲ ಅಂತ ಸಿದ್ಧಾರೂಢರು ನಂದಿ ಮ್ಯಾಗ ಕುಂತ್ಕೊಂಡು ಆ ಪೂಜಾರಿಗೆ ಬೈಯಕ್ಕೆ ಶುರು ಮಾಡಿದ್ರು. ಛೀ, ದೇವರು ಜನರು ಎಂಬ ಪ್ರಜ್ಞೆ ಇಲ್ಲ ಅಂದ್ರೆ ಅದಕ್ಕೆ ಬಂತು. ನಮಗೆ ಅವು ಸ್ವಾಭಾವಿಕ ಇರ್ತಾವು, ಸಾಮಾನ್ಯ ಭಾವನೆಯಲ್ಲಿ ಅವು ಕೆಣಕಬಾರ್ದು. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ಯಾರ, ಪರಮಾತ್ಮನು ಎಲ್ಲದರಲ್ಲೂ ಇದ್ದಾನೆ ಎಂಬುದು ಭಾರತೀಯರಿಗೆ ಗೊತ್ತಿದ್ದ ಸಂಸ್ಕೃತಿ. ಗಿಡ ಪೂಜೆ ಮಾಡ್ತಾರೆ, ನದಿ ಪೂಜೆ ಮಾಡ್ತಾರೆ, ಕಲ್ಲು ಪೂಜೆ ಮಾಡ್ತಾರೆ, ಚೇಳು ಹಾವು ಪೂಜೆ ಮಾಡ್ತಾರೆ, ಆಕಳುಗಳನ್ನು ಪೂಜೆ ಮಾಡ್ತಾರೆ, ಮಣ್ಣು ಪೂಜೆ ಮಾಡ್ತಾರೆ, ಇನ್ನೂ ನೀರು ಪೂಜೆ, ಅನೇಕ ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾರೆ ಅಂದರೆ ಎಲ್ಲದರಲ್ಲಿಯೂ ಪರಮಾತ್ಮ ಅದಾನ, ಎಲ್ಲಿ ಕರೆದರೂ ಓ ಅಂತಾನೆಂಬು ಆಸ್ತಿಕ ಭಾವ ನಮ್ಮ ಭಾರತೀಯರಿಗೆ ಉಂಟು. ಅದು ಪರದೇಶದಲ್ಲಿ ಹುಡುಕಿದ್ರೆ ಸಿಗುವುದಿಲ್ಲ ಎಂಬ ಮಾತನ್ನು ಒಂದು ಕಡೆಗೆ ಸ್ವಾಮೀಜಿ ಚಿಕಾಗೋದಲ್ಲಿ ಹೇಳಿದ್ದುಂಟು. ಹಂಗೆ ಇಲ್ಲಿ ಸಿದ್ಧಾರೂಢರು ಅವರ ಭಾವನೆಯನ್ನು ಕೆಣಕೋಂಗಿಲ್ಲ, ತಮ್ಮ ಸ್ಥಿತಿಯನ್ನು ಬಿಡುವಂಗಿಲ್ಲ. ಆ ದೃಷ್ಟಿಯಲ್ಲಿ ಅಂತಾರೆ, ನೋಡಪ್ಪ, ನನ್ನ ಪುಣ್ಯ ಸೂರ್ಯಗೊಂಡಿದ್ದೇನೆ, ನನ್ನ ಪುಣ್ಯವನ್ನ ಇಲ್ಲಿ ನಾ ಧಾರೆ ಎರೆದಿದ್ದೇನೆ. ಇಷ್ಟೇ ಅಲ್ಲ, ನಿಮ್ಮ ಅಂಧ ಹೃದಯವ ಸೇರಿಕೊಂಡಿರುವುದು ಏನು ಕಲ್ಲು ದೇವರೆಂಬತಕ್ಕಂಥ ಭಾವನೆ. ದೇವ್ರಿಗೆ ಕಲ್ಲು ಅನ್ಬೇಡ್ರಿ, ದೇವ್ರಿಗೆ ಕಲ್ಲು ಅನ್ಬೇಡ್ರಿ, ಕಲ್ಲಿಗೆ ದೇವರನ್ರಿ, ತಪ್ಪಿಲ್ಲ. ಯಾಕಂದ್ರೆ ಅಲ್ಲಿಯೂ ದೇವರಿದ್ದಾನೆ. ದೇವ್ರಿಗೆ ಕಲ್ಲು ಅನ್ಬೇಡ್ರಿ, ಚೈತನ್ಯಕ್ಕೆ ಜಡ ಅನ್ಬೇಡ್ರಿ, ಜಡದಲ್ಲಿ ಚೈತನ್ಯವನ್ನು ಕಾಣ್ರಿ, ಅದು ನಿಮ್ಮ ಚಾಣಾಕ್ಷತನ. ಜಡದಲ್ಲಿಯೂ ಚೈತನ್ಯವನ್ನು ಕಾಣುವುದು ಚಾಣಾಕ್ಷತನ. ಆದರೆ ಚೈತನ್ಯವು ಜಡವೆಂದು ಭಾವಿಸುವುದು ನಿಮ್ಮ ಅಜ್ಞಾನದ ಲಕ್ಷಣ. ಆದ್ದರಿಂದ ಸಿದ್ಧಾರೂಢರು ಈ ರೀತಿ ವೈದಾಂತಿಕವಾದ ಮಾತುಗಳನ್ನು ಹೇಳಿದ್ರೆ ಅರ್ಥ ಏನಾಗಬೇಕು? ಅವ್ನು ಸಿಟ್ಟು ಬಂತು. ಮೊದಲ ಪೂಜಾರಿ ಬಡ ಊರಾಗ ಹೋಗಿ ಎಲ್ಲರೂ ಹಿರಿಯ ಕರ್ಕೊಂಬಂದು, ಯಾವ 3 ಹುಡುಗರು ಬಂದವು, ಏನು ಮನುಷ್ಯರು ಅದರಲ್ಲ, ಬಂದು ನಮ್ಮ ಬಸವಣ್ಣ ಮ್ಯಾಗ ಕುಂತು ಬಿಟ್ಟಾನ, ದೇವ್ರ ಗತಿ ಏನಾಗಬೇಕು ನೋಡ್ರಿ, ದೇವ್ರ ಗತಿ ಏನಾಗಬೇಕು, ಸದ್ಗತಿ ಆಗ್ಬೇಕು. ಅದಕ್ಕೆ ಮತ್ತೇನಾಗ ಆಟು ಓಡಿ ಬಂದರು ಜನರು. ಛೇ ಛೇ ಛೇ, ನೀ ಅಂತ ಎಲ್ಲರೂ ಬೈಯಕ್ಕೆ ಶುರು ಮಾಡಿದ್ರು. ಒಬ್ಬವ ಊರ್ ಹಿರಿಯ ಅವ ಏನು ಮಾಡಿದ, ಬಡದ ಬಿಡ್ಬೇಕು ಹುಡುಗನ್ನ ಅಂತ ಹೇಳಿ ಕೈ ಎತ್ತಿದ, ಜೋರ್ಲೆ ಕೈ ಎತ್ತಿದ ಕೂಡಲೇ ಆ ಬಾಗಲ್ದಾಗ ಎಲ್ಲಿತ್ತೋ ಏನೋ ಒಂದು ದೊಡ್ಡ ಮಳಿ, ಆ ಮಳಿ ಸಿಕ್ಕೊಂಡ್ಬಿಡ್ತು ಕೈಯಾಗ, ಸಿಕ್ಕೊಂಡು ರಕ್ತ ಸುರಿಯಾಕೈತಿ. ಹಂಗಾಗೋದು ಗ್ಯಾರಂಟಿಯನ್ನು ಮಹಾತ್ಮರನ್ನು ತಡುವುದು, ಅಥವಾ ಅವ್ರ ಬಗ್ಗೆ ನಮಗೇನಾದರೂ ಒಂದು ಅಪಕಲ್ಪನೆಗಳನ್ನು ಮಾಡಿಕೊಳ್ಳುವುದು, ಅದು ನಮ್ಮ ಹಾನಿಯೇ ಹೊರತು ಅವರಿಗೇನಲ್ಲ. ಆದರೆ ಕೈ ಸಿಕ್ಕೊಂತು, ಮಳಿ ಜಕ್ಕೊಂಡ, ಕಡಿಗೆ ತಕ್ಕೊಂಡ, ರಕ್ತ ಸುರಿಲಿಕ್ಕಿತ್ತು. ಅವಾಗಂತಾನ, ನೀನು ದೇವರ ಮೇಲೆ ಪತ್ತಲಿ ಏನು ಕಾರಣ, ಅಂಜಲೇ ಸಲೆ ಸಾನುರಾಗದಿ ಬೆಳಬೇಕೈ ಎಂದ ಮತ್ತೋರ್ವ. ಏನು ತಿಳಿಯದೆ ಪಾಪಿ ಮನುಜರು ಇನ ಮನದಿಂ ನಮಿಸಿ ನಮಿಸುತ್ತ ಹಾನಿಗೈದಿ ಅರಿವನ ಪುಣ್ಯವನದನ್ನು ಪರೀಕ್ಷಿಸಿದ. ಮೂರ್ಛೆ ಬಂತವನಿಗೆ, ಕೈ ಭಾಳ ನೋವಾತು. ಊರು ಹಿರಿಯ ಎಲ್ಲರೂ ಕೂಡ ಅವನು ಹೊತ್ಕೊಂಡು ಹೊರಗೆ ಬಂದರು, ಗಾಳಿ ಕುಡ್ರಿಸಿದ್ರು. ಅದರಾಗ ಒಂದಿಬ್ರು ಅಂದ್ರು, ಏಪ ನೀ ಯಾರು ನಮಗೆ ಗೊತ್ತಾಗಲ್ದು, ಬಸವಣ್ಣನ ಮ್ಯಾಗ ಹತ್ತಿ ಯಾಕೆ ಕುಂತಿಯಪ್ಪ, ನಾವು ಮನುಷ್ಯರು ನೀ ಏನೋ ಒಂದು ನಮೂನಿ ಕಾಣಿಸ್ತಿದ್ವಿ, ನಮ್ಗೆ ಅರ್ಥ ಆಗೋಲ್ದು, ಯಾಕೆ ಕುಂತಿ ಅಂತಂದು ಕೂಡಲೇ ಅವಾಗ ಸಿದ್ಧಾರೂಢರು ಅಂತಾರೆ, ಏನ್ ಹುಚ್ಚರಿದ್ರಿ ನೀವು, ಅಲ್ಲೋ ದಿನ ಬೆಳಗಾದ್ರೆ ಕಂಡಾಬಿಟ್ಟು ಮಂದಿ ನಮಸ್ಕಾರ ಮಾಡ್ತೀರಿ, ನಮಸ್ಕಾರ ಮಾಡಿ 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 ಇಲ್ಲಿದ್ದು ಪುಣ್ಯ ತಗೊಂಡು ನಿಮ್ಮ ಮನೆಗೆ ಹೋಗ್ತೀರಿ, ಇದೆಲ್ಲ ಮುಂದೆ ಪುಣ್ಯವಿಹೀನವಾದ ಸ್ಥಾನ ಆಗ್ತದೆ, ಪುಣ್ಯ ಖರ್ಚಾಗಿ ಹೋಗ್ತದೆ. ಅದಕ್ಕೆ ನಿಮ್ಮ ಬಸವಣ್ಣಗೆ ಮತ್ತೊಮ್ಮೆ ಚೇತನ ಕೊಡ್ಬೇಕಂತ ಹೇಳಿ ನಾನು ಹತ್ತಿ ಪುಣ್ಯ ಧಾರೆ ಎರೆದೀನಿ. ಈಗ
ಕುಂಭಮೇಳ ಅಂತ ಮಾಡ್ತಾರೆ ನಮ್ಮ ದೇಶದೊಳಗೆ. ಅಲಹಾಬಾದ್, ಈಗ ಮೊನ್ನೆ ನರ್ಮದಾ ಮಾಡಿದರು, ಮತ್ತು ಇನ್ನು ಕೆಲವು ಕಡೆ ತ್ರಿವೇಣಿ ಸಂಗಮದಲ್ಲಿ ಮಾಡ್ತಾರೆ, ಗಂಗಾ ಯಮುನಾ ಹಿಂಗೆಲ್ಲ ಮಾಡ್ತಾರೆ. 12 ವರ್ಷಕ್ಕೊಮ್ಮೆ ದೊಡ್ಡ ಕುಂಭಮೇಳ ಮಾಡ್ತಾರೆ. ಆ ಕುಂಭಮೇಳದ ಲಕ್ಷಣ ಏನು? ಸಾಧಾರಣ ದೊಡ್ಡ ದೊಡ್ಡ ಮಹಾಮಂಡಲೇಶ್ವರರು, ಶಂಕರರ 4 ಪೀಠಗಳು, ಎಲ್ಲ ಸನ್ಯಾಸಿಗಳು ಅಲ್ಲಿ ಹಾಜರಿರ್ತಾರೆ. ಅಲ್ಲಿದ್ದು ಅಲ್ಲಿ ಮಾಡೋದೇನು ಅಂದ್ರೆ ಗಂಗಾ ಪೂಜೆಯನ್ನು ಮಾಡಿ, ಮೊದಲ ಎಲ್ಲ ಸನ್ಯಾಸಿಗಳು ಸತ್ಪುರುಷರು ಸ್ನಾನ ಮಾಡಿದ ನಂತರ ಉಳಿದವರಿಗೆ ಸ್ನಾನ ಮಾಡಲಿಕ್ಕೆ ಅಪ್ಪಣೆ ಕೊಡ್ತಾರೆ. ಕಾರಣ ಏನಾದ್ರದ್ದು ಅಂತಂದ್ರೆ, ಅನಂತ ಜನರು ಸ್ನಾನ ಮಾಡಿ 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 ನದಿಗಳ ಪುಣ್ಯವು ಕ್ಷೀಣವಾಗಿರೋಣದರಿಂದ, ಸತ್ಪುರುಷರ ಪಾದ ಅಲ್ಲಿ ಬೀಳೋಣದರಿಂದ ಆ ನದಿಗಳಿಗೆ ಅಧಿಕ ಪುಣ್ಯ ಉಂಟಾಗಿ ಮತ್ತೊಬ್ಬರು ಪಾಪವನ್ನು ಕಳೆಯುವ ಶಕ್ತಿ ಬರಲಿ ಎಂಬುವುದೇ ನಮ್ಮ ಭಾರತೀಯ ಪ್ರಾಚೀನ ಸಂಸ್ಕೃತಿಯ ಕೆಲವು ನಿಯಮಗಳು ಇದ್ದಾವೆ. ಹಂಗ ಇಲ್ಲಿ ನಿಮ್ಮ ಬಸವಣ್ಣಗೆ ಪುಣ್ಯ ಕಡಿಮೆ ಆಗಿತ್ತೋ ಆ ಪುಣ್ಯನ ಕೊಡಬೇಕು ಅನ್ನೋ ಸಲುವಾಗಿ ನಾ ಮ್ಯಾಗ ಹತ್ತಿದ್ದೆ. ಅದಕ್ಕಂತಾರವರು, ನಿಮ್ಮ ಕೃತಿಯು ನಮಗೆ ಖೇದವು ಸುಮ್ಮನೀ ಕಾಲಕ್ಕೆ ಒದಗಲ್, ನಿಮ್ಮ ನಾನೇ ನೆಂಬೆನೆಂತ ಅಂದು ಸಿದ್ಧಂಗೆ ತಮ್ಮ ಹೆಮ್ಮೆ ದೊರೆಯುತ್ತಾ ಜನ ನಮ್ಮ ಪುಣ್ಯದ ಮೂರ್ತಿ ನಿಜ ಮಿರೆ ಸುಮ್ಮನಿವನಂ ಬೈರವಯ್ಯೋ ಎಂದು ನಮಿಸಿದರು, ಎಂದು ನಮಿಸಿದರು. ನಾ ಮಾಡಿದ್ ನಿಮಗೆ ಅಹಿತವನ್ನು ಮಾಡಿಲ್ಲ, ನಿಮಗೆ ಹಿತವನ್ನೇ ಮಾಡೀನಿ. ಹಿತವನ್ನು ಮಾಡೋರನ್ನ ಕಂಡ್ರೆ ನೀವು ಒಮ್ಮೊಮ್ಮೆ ಸೇರ್ತೀರಿ, ಒಮ್ಮೆ ಸೇರುವುದಿಲ್ಲ. ಕೌರವನ ಮನೆಗೆ ಕೃಷ್ಣ ಹೋದ್ರೆ, ಕೃಷ್ಣ ಎದಕ್ಕೆ ಹೋಗಿದ್ದ? ಕೌರವನ ಉದ್ಧಾರಕ್ಕೆ ಹೋಗಿದ್ದ. ಅವನು ವಂಶ ಉಳಿಲಿ, ಅವನು ವಂಶ ಉಳಿಲಿ, ಪಾಂಡವರ ಸರಿಸಮಾನನಾಗಿ ಅವನು ಈ ಧರೆಯಲ್ಲಿ ಬಾಳಲಿ ಎಂಬುವುದೇ ಭಗವಂತನ ಅಪೇಕ್ಷೆಯಾಗಿತ್ತೆ ಹೊರತು ಕುರುಕುಲವನ್ನು ನಾಶ ಮಾಡಬೇಕೆಂಬುದು ಭಗವಂತನ ಇಚ್ಛೆ ಇರಲಿಲ್ಲ. ಒಂದ್ ವೇಳೆ ಆ ಇಚ್ಛೆ ಇರಲಿಲ್ಲ ಅಂದ್ರೆ ಜಗಚ್ಚಾಲಕನಾಗಿರ್ತಕ್ಕಂಥ ಶ್ರೀಹರಿ ಸಣ್ಣ ಹುಡುಗನ ಗತಿ ಕೌರವನ ಮನೆ ಮುಂದೆ ಹೋಗಿ ಸಂಧಾನ ಭಿಕ್ಷೆಯನ್ನು ಕೇಳ್ತಿರ್ಲಿಲ್ಲ. ಸಂಧಾನಕ್ಕೆ ಹೋದ್ರೂ ಏನಾಯ್ತು? ಕೃಷ್ಣ ಬರ್ತಾನೆಂಬುದನ್ನು ತಿಳಿದೂ ಕೂಡ ಕೌರವ ಗರ್ವದಿಂದ ಮೆರೆದ, ಮಾತಾಡ್ಕೊಂಡ್ಬಿಟ್ಟ. ಅವ ಬಂದ್ರೆ ಯಾರು ಬಾ ಅನ್ಬೇಡ್ರಿ, ಬಂದ್ರೆ ಯಾರು ಕೂಡ್ರ ಅನ್ಬೇಡ್ರಿ, ನೋಡೋಣ ಎಷ್ಟೊತ್ತಿ ಬರ್ತಾನೆ ಬರ್ಲಿ ಅವ ಅಂತ ಸಿಕ್ಕಾಪಟ್ಟಿ ಮಾತಾಡಿದ. ಅದು ದುರ್ಯೋಧನ ಅಹಂಕಾರ ಸಾಮಾನ್ಯ ಅಲ್ಲ. ಅವ ಆಗ ಇದ್ದಂತ ತಿಳ್ಕೊಬೇಡ್ರಿ, ಈಗೂ ಅದ, ಈಗೂ ಅದಾರೆ, ಅದು ಚಲೋ ಅದ. ಏನಾಯ್ತು ಗೊತ್ತೇನು? ಕೃಷ್ಣಗ ತ್ರಿಕಾಲಜ್ಞಾನಿ, ಜಗಚ್ಚಾಲಕ, ಸರ್ವಹೃದಯಾಂತರ್ಯಾಮಿ, ಯಂತ್ರಾರೂಢಾನಿ ಮಾಯೆ. ನೋಡಿದ ಕೌರವರ ಮನೆಗೆ ಹೋಗಲಿಲ್ಲ, ಅವನು ಸೀದಾ ತನ್ನ ಭಕ್ತಿಯಲ್ಲಿತ್ತು ಅವ್ರ ಮನೆಗೆ ಹೋದ. ವಿದುರು ಇಲ್ಲೇ ಇದ್ದ ದರ್ಬಾರ್ದಾಗ. ಅಲ್ಲಿ ಹೋದ ಕೂಡಲಿ ವಿದುರನ ಮನೆ ಬಡವ್ರ ಮನೆ. ವಿದುರಾ ಅಂತ ಕೂಗಿದ. ಒಳಗ ವಿದುರನ ಹೆಂಡತಿದ್ಲು, ಸ್ನಾನ ಮಾಡ್ಲಿಕ್ಕೆ ಇರ್ತಿದ್ಲು. ಕೃಷ್ಣನ ಧ್ವನಿ ಯಾವಾಗ ಕೇಳ್ತು, ಹ್ಯಾಂಗ ಸ್ನಾನಕ್ಕೆ ಕುಂತಿದ್ಲು ಹಂಗ ಹೊರಗೆ ಬಂದ್ಲು. ಕೃಷ್ಣ ಬಂದ ಅಂತ ತಿಳ್ಕೊಂಡು ಹೇಳಿ ಭಕ್ತಿಯ ಪರವಶ. ಕೃಷ್ಣ ಅಂತೂ ಬಂದ್ಯ, ಬಡವರ ಮನೆಗೆ ಬಂದ್ಯ. ಕೃಷ್ಣ ಏನ್ ಮಾಡ್ಬೇಕು ತಿಳಿದಂಗ ತನ್ನ ಮರ್ತ ಕೃಷ್ಣ ಆಕೆ ಸ್ತ್ರೀ ಎಂಬುದು ಮರಿತು, ತಾನು ಪುರುಷ ಎಂಬುದು ಮರಿತು, ಭಕ್ತಿ ಭಕ್ತಿ ಬೆರೆಯಿತು. ಒಳಗೆ ಕರ್ಕೊಂಡು ಹೋದ. ಎಲ್ಲಿ ಕೂಡಿಸ್ಬೇಕು ಗೊತ್ತಿಲ್ಲ, ಗೊತ್ತಾಗವಲ್ದು. ಒಂದ್ ಕಡೆ ಕೂಡಿಸಿಲ್ಲ, ಪಾದ ಪೂಜೆ ಮಾಡಿಲ್ಲ, ಒಳ್ಳೆ ಆನಂದ ಅನಿಸ್ತು. ಹಾಲು ಕುಡಿಸಿಲ್ಲ, ಒಂದು ಗ್ಲಾಸ್ ಹಾಲು ಕುಡಿಸಿಲ್ಲ. ಆ ಕುಡಿದ ಹಾಲು ಹಂಗ ಕುಡಿದು ಸಾಕಾಗಿ ಗ್ಲಾಸ್ನ ಹಾಲು ಕೆಳಗೆ ಬಿದ್ದ ಹಾಲು ಕೌರವನ ಅರಮನೆಯ ಮುಂದೆ ಹಾಲಿನ ಹೊಳೆಯಾಗಿ ಹರಿಯಿತು. ಎಲ್ಲಿದ್ದು ಹಾಲು? ವಿದುರ ಗೊತ್ತಾಗ ಭಗವಂತ ಅಲ್ಲಿಗೆ ಹೋಗ್ಯಾನ. ಓಡಿ ಹೋಗ್ತಾನೆ ವಿದುರ, ನೋಡ್ತಾನೆ ಮನೆಯ ಬಾಗಿಲು ತುಂಬಿ ಹಿಡಿಲಾರ್ದಂಗ ಹಾಲಿನ ಹೊಳೆ ಹರಿತಿತ್ತು.
ಒಳಗೆ ಹೋಗಿ ನೋಡ್ತಾನೆ, ಹೆಂಡತಿ ಮೈ ಮೇಲೆ ಬಟ್ಟಿಲ್ಲ, ಕೃಷ್ಣಕ್ಕೆ ಖಬರಿಲ್ಲ. ಹೆಂಡತಿಯನ್ನು ಕೂಗಿದ, ಬಾಚಿ ಕೂಗಿದ ಕೂಡಲೇ ಅವಾಗ ಅರುವಾತ. ವಿದುರೆ ಅಂತ ತಿಳ್ಕೊಂಡು ಗೊತ್ತೇನು? ನಾನಾ ಭಕ್ತ ಅಂತ ತಿಳ್ಕೊಂಡಿದ್ದೆ. ನನ್ನ ಹೆಂಡತಿ ಎಷ್ಟು ಧನ್ಯಳು, ಭಗವಂತನನ್ನು ಕಂಡು ಕೂಡಲೇ ತನ್ನ ದೇಹ ಭ್ರಮೆಯನ್ನು ಕೂಡ ಮರ್ತಾಳಲ್ಲ. ಛೇ, ನಾವಿನ್ನೂ ಬಹಳ ಕೆಳಗದೀವಿ ಮತ್ತೆ. ಆಮೇಲೆ ಮುಂದಾದದ್ದೇನು? ಯಾರು ಹೇಳ್ಕೂಡುದು, ಕೌರವನ ಸಭೆಗೆ ಬಂದು ನಮಸ್ಕಾರ ಮಾಡಿಕೂಡುದು, ಕಟ್ಟು ಮಾಡಿದ್ದ ಆತು. ಕೃಷ್ಣ ಬಂದ, ತೃಪ್ತಿ ಆತು, ಬಂದ. ಏನ ಗರ್ವದಿಂದ ಕುಂತಿದ್ದ ದುರ್ಯೋಧನ. ಕೃಷ್ಣ ಏನು ಜನಕಾಯುವ ಬಲ್ಲ, ಇಷ್ಟರ್ಥದ. ಭಗವಂತ ಏನು ಮಾಡಲಿಲ್ಲ, ನಮಸ್ಕಾರ ಮಾಡಲಿಲ್ಲ. ಅವು ಬಂದಿದ್ದು ಭೀಷ್ಮಾದಿಗಳು ಕುಂತಿದ್ರು, ಅವಕ್ಕೆ ಬಾಯಿಗೆ ಬಲಿಗೆ ಹಾಕಿದ್ದು ಡಬ್ಬಣ ತಗೊಂಡು ಅವರ ಕಡಿಸ್ತವ್ರು ಒಂದಿಬ್ರು ಮೂರು ಮಂದಿ. ಆಗಿನ ಕಾಲಕ್ಕೆ ನಾ ಇರ್ಬೇಕಾಗಿತ್ತು, ಅವಾಗ ಹೇಳ್ತಿದ್ದೆವು. ಟೈಮ್ ಚಲೋ ಇಲ್ಲ. ಅಂಗುಷ್ಟವನ್ನು ಭೂಮಿಗೆ ಒತ್ತಿದ ಶ್ರೀಹರಿ. ಸಿಂಹಾಸನ ಉರುಳಿತು. ದುರ್ಯೋಧನ ಬಂದು ಭಗವಂತನ ಪಾದಕ್ಕೆ ಬಿದ್ದ. ಓಹೋ ಚಕ್ರವರ್ತಿ ಸಾಮ್ರಾಟ, ನೀ ನಮಸ್ಕಾರ ಮಾಡ್ತೀಯ, ಹೇಳು. ತಪ್ಪಾತ. ಹಿತವನ್ನು ಹೇಳಲಿಕ್ಕೆ ಬಂದ ಕೃಷ್ಣನಿಗೆ ಕೌರವನು ಮಾಡಿದಂತೆ ನಿಮ್ಮೂರಿಗೆ ಉಪಕಾರ ಮಾಡಕ್ ಬಂದ್ರೆ ನನಗೆ ಹೊಡೆಯಕ್ ಬಂದಿರಪ್ಪ ಅಂದ್ರು. ಅಂದ ಕ್ಷಣಕ್ಕೆ ನಮ್ಮ ತಪ್ಪಾತು ಮಹಾರಾಯ, ತಪ್ಪಾತು ಅಂತ ಕೇಳಿಕೊಂಡು ಅವಾಗ ಸಿದ್ಧಾರೂಢರು ಅವರಿಗೆಲ್ಲ ಕೂಡಿಸಿಕೊಂಡು ಪುಣ್ಯದ ಕಿಮ್ಮತ್ ಹೇಳ್ತಾರೆ. ಪುಣ್ಯ ಅಂದ್ರೆ ಸಾಮಾನ್ಯ ಅಲ್ಲ. ಪುಣ್ಯದಿಂದಂ ಧನಿಕನಪ್ಪನು, ಪುಣ್ಯದಿಂದಂ ರಾಜನಪ್ಪನು, ಪುಣ್ಯದಿಂ ತಾವು ದೇವ ನರಗಂಧರ್ವರೆಂಬುವರು, ಪುಣ್ಯದಿಂ ಮಜಮಾನು ಪೃತುಗಳು, ಪುಣ್ಯದಿಂದಂ ಕರ್ಮ ದೇವತೆ, ಪುಣ್ಯದಿಂದಂ ಮುಖ್ಯ ದೇವತೆ ದೇವಗುರುವರರು. ಜಗತ್ತಿನೊಳಗ ಹರಿಹರ ಬ್ರಹ್ಮಾದಿಗಳ ಪದವಿ ಆಗಲಿ, ಇಂದ್ರಾದಿ ದಿಕ್ಪಾಲಕರ ಪದವಿ ಆಗಲಿ, ನವಗ್ರಹಗಳ ಪದವಿಗಳಾಗಲಿ, ಇವೆಲ್ಲ ಪದವಿಗಳು ಪುಣ್ಯದಿಂದ ಇದ್ದದು ಹೊರತಾಗಿ ಹುಚ್ಚರ ಎದರಿಂದಲೂ ಇಲ್ಲ. ಅದಕ್ಕೆ ನೀವು ಈ ಭಾಳ ಕಡೆ ದೇವಸ್ಥಾನ ನೋಡ್ತೀರಿ ಅಂತಾರೋ, ಈ ತಿರುಪತಿ ಅದ, ಇನ್ನಿತರ ಶ್ರೀಶೈಲ ಅದ, ಅಲ್ಯಾಕೆ ಪುಣ್ಯ ಕೊರತೆ ಆಗುದಿಲ್ಲ ಅಂದ್ರೆ ಮಹಾತ್ಮರು ಮೇಲೆ ಮೇಲೆ ಬಂದ ಬರ್ತಾರೆ, ಸತ್ಪುರುಷರು ಅಡ್ಡಾಡ್ತಾ ಇರ್ತಾರೆ. ಮತ್ತು ನಿತ್ಯ ಅನೇಕ ವೈಭವಯುಕ್ತವಾಗಿರ್ತಕ್ಕಂಥ ಪೂಜೆಗಳು, ರುದ್ರ ಸೂಕ್ತಗಳು, ಅನೇಕ ಮಂತ್ರಗಳು, ಅನೇಕ ಯಾವ ಯಾಜನಾದಿಗಳು ನಡೀತಾ ಇದ್ದಾವಂತ ತಿಳ್ಕೊಂಡು ಅಲ್ಲಿ ಪುಣ್ಯ ಕೊರತೆ ಇಲ್ಲ. ಸಣ್ಣ ಸಣ್ಣದ್ರಾಗ ಯಾಕೆ ಕೊರತೆ ಆಗ್ತಾವ ಅಂದ್ರೆ ಅಂಥವು ನಡೆಯುವುದಿಲ್ಲ, ನಡೀಲಿಕ್ಕೆ ಆಸ್ಪರ್ಯ ಇರುವುದಿಲ್ಲ, ಇಲ್ಲಿ ಪುಣ್ಯ ಕೊರತೆಗಳಾಗ್ತಾವ. ಇಷ್ಟೆಲ್ಲ ಹೇಳಿದ ಕೂಡಲೇ ಮಾರಾಯರ ನಿಮ್ಮ ನೋಡಿ ನಮ್ಗೆ ಧನ್ಯರಾದ್ವಿ, ನಮ್ಗೆ ಕ್ಷಮ ಮಾಡ್ರಿಪ್ಪ ಅಂಥೇಳಿ ಕರ್ಕೊಂಡು ಹೋಗಿ ಎಲ್ಲರೂ ಊರಾಗ ಅವ್ರನ್ನ ಪೂಜಾ ಗೀಜೆ ಮಾಡಿ ಕುಂದಿರಿಸಿ 3 ಮಂದಿಗೂ ಊಟಕ್ಕೆ ಹಾಕಿದ್ರು. ಭೀಮಂದ, ಹೇಳ ನೀ ಬಸವಣ್ಣ ಮ್ಯಾಗ ಹತ್ತಲಿದ್ರು, ಇವತ್ತು ಉಪವಾಸ ಹಾಕಿದ್ರು, ಮತ್ತು 300 ಅದ್ರ ಮ್ಯಾಗ ಹತ್ತಿದಿ ಅಂದ. ಅವ್ರಿಗೆ ಅದು ಗೊತ್ತಿಲ್ಲ, ನೀ ಬಸವಣ್ಣ ಮ್ಯಾಗ ಹತ್ತಿ ಅಂತೇಳಿ ತುತ್ಕೂಳು ಕಂಡಿವಿ ಮಾರಾಯ ಅಂದರು. ಹೊಟ್ಟೆ ತುಂಬ ಊಟ ಮಾಡಿದ್ರು. ಆಮೇಲೆ ಮುಂದೆ ಸ್ವಲ್ಪ ದೂರ ಪ್ರಯಾಣ ಮಾಡಿ ಸೋಮ ಭೀಮರನ್ನು ಕೈ ಬಿಡ್ತಾನೆ. ಆ ವಿಷಯ ಮತ್ತೆ ನಾಳೆ ಮಂಗಳಾರತಿ ಮಾಡೋಣ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ, ಗುರುವರ ಅರ್ಥವ ಬೋಧಿಸಿದೆ. ಉಕ್ಷಾವಾಹನ ಶಂಕರ್ ನಾಮೋಚ್ಚಾರವ ಮಾಡಿಸಿದೆ.